ವಿಎಲ್ ಟಿವಿ ಚಾನೆಲ್ನ ತೆರೆಮರೆಯ ತಾರೆಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಬಿತಾ ಲತೀಶ್. ಸ್ನೇಹಿತರೆ, ತೆರೆಮರೆಯ ತಾರೆಗಳು ಅಂದ ತಕ್ಷಣ ನಮಗೆ ನೆನಪಾಗುವುದು ಸಾಧನೆಯ ಹಾದಿಯಲ್ಲಿ ಅದೆಷ್ಟೋ ಮಂದಿ ಸಾಧನೆಯ ಉತ್ತುಂಗಕ್ಕೆ ಏರಿ ಪ್ರಬುದ್ಧತೆಯನ್ನ ಮೆರೆದು ತಮ್ಮದೇ ಆದಂತಹ ಹೊಸ ಛಾಪನ್ನ ಮೆರೆದಿದ್ದಾರೆ. ಆದ್ರೆ ಈ ಹಾದಿಯಲ್ಲಿ ಅದೆಷ್ಟೋ ಪ್ರತಿಭೆಗಳು ತೆರೆಮರೆಗೆ ಸಂದುಡಿದು ತಮ್ಮ ಪ್ರತಿಭೆಯಿಂದ ಕುಂಠಿತರಾಗಿದ್ದಾರೆ, ಆದ್ರೆ ಜನಜನಿತರಾಗಿದ್ದಾರೆ. ಇಂತಹ ಪ್ರತಿಭೆಗಳನ್ನ ಪರಿಚಯಿಸುವಂತಹ ಕಾರ್ಯಕ್ರಮವೇ ತೆರೆಮರೆಯ ತಾರೆಗಳು. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದು ಹೊಸ ಪ್ರತಿಭೆಯನ್ನ, ನಾವು ಹೊಸ ಟೇರಿಂಗ್ ಲೇಡಿಯನ್ನ ನಾವು ಪರಿಚಯಿಸ್ತಿದ್ದೀವಿ. ಹೌದು, ಲೇಡಿ ಟೈಗರ್ ಅಂತ ನಾ ಹೇಳ್ಬೋದು, ಅಥವಾ ಅವರಿಗೆ ಎಷ್ಟು ಹೆಸರು ಕೊಟ್ಟರು ತಪ್ಪಾಗ್ಲದು. ಯಾಕಂತ ಹೇಳಿದ್ರೆ ಮಾತಿಗೆ ನಿಂತ್ರೆ ಎದುರಾಡಿ ಅಂತೂ ಸೋಲೋದಂತೂ ಗ್ಯಾರಂಟಿ. ಅದು ಮಾತ್ರವಲ್ಲ, ಸತ್ಯದ ಹಾದಿಯಲ್ಲಿ ಸತ್ಯದ ನುಡಿಯಲ್ಲಿ ಕತ್ತಿ ಹಿಡಿದಂತೆ ಇವರ ನುಡಿಗಳು ಇರುತ್ತೆ. ಯಾವುದೇ ಸಂದರ್ಭ ಇರಲಿ, ಯಾವುದೇ ಘಳಿಗೆ ಇರಲಿ, ಸಂಕಷ್ಟದಲ್ಲಿ ಎಂತಹ ಕುಟುಂಬ ಇದ್ರೂ ಕೂಡ ಅಥವಾ ಯಾವುದೇ ಪರಿಸ್ಥಿತಿ ಇದ್ರೂ ಕೂಡ ಒಂದು ಕರೆ ಮಾಡಿದ ತಕ್ಷಣ ತಾವು ಅಲ್ಲಿರುವಂತಹ ಪರಿಸ್ಥಿತಿ ಅವರಿಗೆ ಸತ್ಯದ ಹಾದಿಯಲ್ಲಿದ್ರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ. ಬನ್ನಿ, ಯಾರ ಲೇಡಿ, ಇಷ್ಟೆಲ್ಲ ನೀವು ಪರಿಚಯ ಹೇಳ್ತಾ ಇದ್ದೀರಾ, ನಮ್ಗೊಮ್ಮೆ ಪರಿಚಯ ಮಾಡಿಕೊಡ್ತೀರಿ ನೇರವಾಗಿ ಅಂತ ಹೇಳ್ತಿದ್ದೀರಾ. ಖಂಡಿತವಾಗ್ಲೂ ಮಾಡಿಕೊಡ್ತೀವಿ. ನೇರವಾಗಿ ಪರಿಚಯಿಸೋದ್ರೊಂದಿಗೆ ಅವರೊಂದಿಗೆ ಸ್ವಲ್ಪ ಮಾತುಕತೆಯನ್ನ ನಾವು ಕೂಡ ನಡೆಸೋಣ. ಅವರೇ ಬೇರಾರೂ ಅಲ್ಲ, ನನ್ಗೂ ನೆಚ್ಚಿನವರೇ, ಮರಿಯಾ ಮ್ಯಾಮ್ ಅಂತ ಹೇಳಿ. ನಾನು ಅವರನ್ನ ಮರಿಯಾ ಮ್ಯಾಮ್ ಅಂತಾನೆ ಕರೀತಾ ಇದ್ದೀನಿ. ಸೊ ಮೂಲತಃ ಇದೀಗ ಪ್ರಸ್ತುತ ಅವರು ವಾಮಂಜೂರು ಪರಿಸರದಲ್ಲಿ ನೆಲೆಸಿದ್ದಾರೆ. ಆದ್ರೆ ವಿಶೇಷವಾಗಿ ಇವರನ್ನ ಕರೆಯೋದು ಬಜ್ಜೋಡಿದ ಪಿಲಿ ಅಂತ ಹೇಳಿ. ನೋಡ, ಆ ಟೈಟಲ್ ಹೆಂಗ್ ಬಂತು ಅಂತ ಹೇಳಿ ಒಮ್ಮೆ ಅವ್ರ ಹತ್ರನೇ ಕೇಳೋಣ. ನಮಸ್ತೆ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ಸರ್ ಮರಿಯಾ ಕುಟಿನಾ ಮ್ಯಾಮ್. ನೋಡಕ್ಕೆ ಏನ್ ಹೇಳ್ತಾ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳಿ ನೋಡಾಗ್ಲೇ ಗೊತ್ತಾಗುತ್ತೆ. ಸೊ ಮ್ಯಾಮ್, ಬಜ್ಜೋಡಿದ ಪಿಲಿ ನನ್ ಕೇಳುವಾಗ್ಲೇ ತುಂಬಾ ಖುಷಿ ಆಯ್ತು, ಹಾಗೆ ಆಶ್ಚರ್ಯ ಆಯ್ತು. ಹೇಗ್ ಬಂತು ಈ ಟೈಟಲ್ ನಿಮ್ಗೆ? ಈ ಟೈಟಲ್ ಬೇರೆ ಯಾರಲ್ಲ ಇಟ್ಟದು, ಅಲ್ಲಿಯ ಮಕ್ಕಳೇ ನನ್ನನ್ನು ಬಜ್ಜುಡಿದ ಪಿಲ್ಲಿ ಅಂತ ಹೇಳಿದ್ದು. ಯಾಕೆಂದ್ರೆ ಬಜ್ಜುಡಿಯಲ್ಲಿ ಇಂಥ ವರ್ಸ್ಟ್ ಏರಿಯಾ ಇತ್ತು. ನಾವು ಅಲ್ಲಿ ಇರುವಾಗ ಹೋಗ್ಲಿಕ್ಕೆ ದಾರಿ ಇರ್ಲಿಲ್ಲ, ಮತ್ತೆ ಕರೆಂಟ್ ಇರ್ಲಿಲ್ಲ, ಏನಿರ್ಲಿಲ್ಲ. ಅಲ್ಲಿ ಆ ನೀರು ಒಂದು ಸರಬರಾಜು ಆಗ್ತಿತ್ತು. ಅಲ್ಲಿ ತುಂಬಾ ಗಂಡು ಮಕ್ಕಳಿಗೆ ದಾರಿ ತಪ್ಪಿದ ಮಕ್ಕಳನ್ನು ಹಿಡಿದು ಒಳ್ಳೆ ದಾರಿಗೆ ತಂದದ್ದು. ಅಲ್ಲಿಂದ ಯಾರಿಗೂ ಆಗ್ಲಿಲ್ಲ, ಅವರ ತಂದೆ ತಾಯಿಗೂ ಆಗ್ಲಿಲ್ಲ. ಅವರ ಮಕ್ಕಳ ತಂದೆ ತಾಯಿ ನನ್ನನ್ನು ಹೇಳ್ತಿದ್ರು, ಪಾಪ ಆ ಮಕ್ಕಳಿಗೆ ಕರೆದು ಬುದ್ಧಿವಾದವನ್ನು ಹೇಳಿ ಒಳ್ಳೆ ದಾರಿಗೆ ತೋರಿಸಿಕೊಟ್ಟವಳು ನಾನು. ಆವಾಗ ಎಂತ ಅಲ್ಲಿ ಇದ್ರೂ ಸಹ ಯಾವ ಹುಡುಗಿ ಆಗ್ಲಿ ಹೆಂಗಸಾಗ್ಲಿ ದಾರಿಯಲ್ಲಿ ಹೋಗುವಾಗ ಕಿರುಕುಳವನ್ನು ಕೊಡ್ತಿದ್ರು, ಅದನ್ನು ಬಂದ್ ಮಾಡಿದ್ದು ನಾನೇ. ಆವಾಗ ಈ ಹೆಸರು ಬಂದಿತ್ತು. ಇದೇ ಅಲ್ಲ, ನಾನಾ ಹೆಸರಲ್ಲಿ ನನ್ನ ಮಕ್ಕಳು ಕರೀತಿದ್ರು. ಜಯಲಲಿತಾ ಅಂತ ಕರೀತಿದ್ರು, ಮತ್ತೆ ಮಾಲಾಶ್ರೀ ಅಂತಲೂ ಕರೀತಿದ್ರು, ಇಂದಿರಾ ಗಾಂಧಿ ಅಂತಲೂ ಕರೀತಿದ್ರು. ಇಂದಿರಾ ಗಾಂಧಿ ನನ್ನ ಮಕ್ಕಳೇ ಇಂದಿರಾ ಗಾಂಧಿ ಅಂತ ಹೇಳ್ತಿದ್ರು. ಅಂತ ಹೆಸರು ಗಳಿಸಿದೆ ಅಲ್ಲಿ ನಾನು. ಅಂದ್ರೆ ಒಂದು ಒಳ್ಳೇದು ಕಾರ್ಯ ಅಂದ್ರೆ, ನನಗೆ ಯಾರು ಅನ್ಯಾಯವಾಗಿ ನಡೆಯಬಾರ್ದು. ಎಲ್ಲರೂ ಮನುಷ್ಯರೇ, ಅವರವರ ಪಾಲಿಗೆ ಅವರವ್ರು ನಡೆದುಕೊಳ್ಳಲೇಬೇಕು, ನಡೀಲೇಬೇಕು. ಮೇಡಮ್, ನೀವು ಎಣಿಸುವುದಿಲ್ಲ. ಯಾಕೆಂದ್ರೆ ಒಂದು ಘಟಕ ನನ್ನ ಕಣ್ಮುಂದೆ ಆದದ್ದು. ಒಂದು ಮುದುಕಿ, ನಾನು ಕೆಲಸದಿಂದ ಬರುವಾಗ, ಇಳಿದುಕೊಂಡು ಬರುವಾಗ, ಬಜ್ಜೋಡಿ ಕೆಳಗೆ ಬರುವಾಗ ಸುಮಾರು ಲೈನಲ್ಲಿ 7-8 ಹುಡುಗರು ಕೂತಿದ್ರು. ಒಂದು ಮುದುಕಿ ಅವರ ಹಿಂದೆ ನಾನಿದ್ದೆ. ಅವರಿಗೆ ಗೊತ್ತಿಲ್ಲ ನಾನು ಬರ್ತೇನೆ ಅಂತ. ಆ ಹೆಂಗಸಿನ ಬ್ಯಾಕ್ ಸೈಡು ರೇಸರ್ ಲೈಟ್ ಹಾಕ್ತಾ ಇದ್ರು. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ರೇಸರ್ ಲೈಟ್ ಎಂತ ಅಂದ್ರೆ ಆವಾಗ ಗೊತ್ತಾಯ್ತು ನನಗೆ. ಗೊತ್ತಿರ್ಲಿಲ್ಲ ಅದು ಲೇಸರ್ ಲೈಟ್ ಅಂದ್ರೆ ಹೀಗೆ ಅಂತ. ಮಾರನೇ ದಿನಾನು ನಾನು ಕೆಲಸದಿಂದ ಬರುವಾಗ ಅದೇ ಹೆಂಗಸಿಗೆ, ಪಾಪ ಮುದುಕಿ, ಅವರು ಅಬೌವ್ 60-65 ಏಜ್, ರೇಸರ್ ಲೈಟ್ ಹಾಕ್ತಾ ಇದ್ದಾರೆ. ನಾನು ಕೇಳಿದೆ, ಯಾಕೆ? ಅವ್ರು ನಿಮ್ಮ ಅಮ್ಮನಾಗಿ ಅಲ್ವಾ ಅಂತ. ನಾನು ಮೀನು ತರ್ತಾ ಇದ್ದೆ, ಸಾಯಂಕಾಲ ಅಡಿಗೆ ಮಾಡೋದು. ನಾನು ಮೀನು ತಂದು ಒಂದು ಸೆಟ್ಟಿ ಮನೆಯಲ್ಲಿ ಇಟ್ಟೆ, ಹಿಂದೆ ಹೋದೆ, ಆ ಹುಡುಗರಿಗೆ ಕರೆದೆ, ನೀವು ಇಲ್ಲಿ ಕೂತಿದ್ದೀರಲ್ಲ, ಒಬ್ಬರಿಗೆ ಆದ್ರೂ ನಾನು ಒಂದು ಏಟು ಕೊಟ್ರೆ ಏನಾಗುತ್ತೆ? ಆಗಲೂ ನಾನು ತುಂಬಾ ತೋರಾಗಿದ್ದೆ, ಸಖತ್ತಿದ್ದೆ. ಕರೆಕ್ಟಾಗಿ ಮಿನಿ ಮಾಡ್ತಿದ್ದೆ? ಇಲ್ಲ, ಅಂದ್ರೆ ಸ್ಟ್ರಾಂಗ್ ಇದ್ದೆ ನಾನು. ಆವಾಗ ಹೇಳಿದ್ರು, ನೀವು ಯಾರು ಕೇಳಲಿಕ್ಕೆ?
ನಾನು ಬಜ್ಜಡಿಯಲ್ಲಿ ವಾಸಿಸುವ ಮಹಿಳೆ. ಎಸ್. ಯಾವ ಮಹಿಳೆಗೂ ಅನ್ಯಾಯ ಆದ್ರೆ ನಾನು ಅದು ಕಣ್ಣು ಕಿತ್ತಿ ನಾನು ಕೊಡ್ತೇನೆ, ಕೈಯಲ್ಲಿ ಹಾಳು ಮಾಡಿ ಅದು ಇಲ್ಲಿ ಕೊಟ್ಟು ನಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ತೇನೆ ನಾನೇ ಮಾಡಿದ್ದದು, ಈ ತರ ಮಾಡಿದ್ದಕ್ಕೆ ಈ ಶಿಕ್ಷೆ ನಾನು ಕೊಟ್ಟಿದ್ದೇನೆ. ಖಂಡಿತವಾಗ್ಲು. ಹಾಗೆ ಆಯಿತು ಹೇಳುವಾಗ ಅಲ್ಲಿ ಒಬ್ರು ಶುರು ಮಾಡಿದ್ರು ನನ್ನನ್ನು ಕರೀಲಿಕ್ಕೆ. ಈ ತರ ಜಯಲಲಿತಾ ಮತ್ತೆ ಜಯಮಾಲ, ಇಂದಿರಾ ಗಾಂಧಿ ಅಂತ ಎಂತ. ಅದಕ್ಕೆ ನಾನು ಯಾರು ನನಗೆ ಇಂದಿರಾ ಗಾಂಧಿ ಹೇಳ್ತಾರ, ನಾನು ಗಾಂಧೀಜಿ ಅಂತ ಕರೀತೇನೆ. ಅದಕ್ಕೆ ಅವ್ರು ಹೇಳಿದ್ರು ನಾನು ಗಾಂಧೀಜಿ ಅಷ್ಟು ಏಜಿಡ್ ಅಲ್ಲ ಅಂತ ಒಬ್ಬ ಮಗ ಹೇಳಿದ. ಅದಕ್ಕೆ ನಾ ಹೇಳಿದೆ ಗಾಂಧೀಜಿ ಅವರ ಹೆಸರಿಗೆ ಒಂದು ಟೈಟಲ್ ಇದೆ. ಯಾಕೆಂದ್ರೆ ಅವ್ರು ಶಾಂತಿ ಇದ್ದು ದಾರಿ ನೆಟ್ಟಗಿದ್ದ ದಾರಿಯಲ್ಲಿ ನಡೆಯುವವರು, ಅದು ಗಾಂಧೀಜಿ. ಇಂದಿರಾ ಗಾಂಧಿ ಅವರದ್ದೇ ಮಗಳು ನಾನು, ಹೆಸರಿಟ್ಟದು ಕರೆಕ್ಟ್ ಆಯ್ತು ಅಂತೇಳಿ ಆಮೇಲೆ ಅಲ್ಲೇ ಆಯ್ತು. ದಿನ ಹೋಗ್ತಾ ಇತ್ತು, ಗಲಾಟೆ ಆಗ್ತಾ ಇತ್ತು. ಅದಕ್ಕಿಂತ ಮುಂಚೆ ಅಲ್ಲಿ ಒಂದು 50 ಸೆಂಟ್ಸ್ ಜಾಗ ಇತ್ತು, ಸೆಂಟ್ ಆಂಟೋನಿ ಆಶ್ರಮದ್ದು. ಅಲ್ಲಿ ಅವರು ರೆಕಾರ್ಡ್ ಅಲ್ಲಿ ಬರ್ದಿಟ್ಟಿದ್ದಾರೆ, ಅಲ್ಲಿ ಒಂದು ಸಣ್ಣ ಚಾಪಲ್ ಮಾಡಿ ಅಲ್ಲಿ ಏಜೆಡ್ ಆದವರಿಗೆ ಪ್ರೇಯರ್ಗೆ ಅಂತ ಇಟ್ಟದ್ದು ಜಾಗ. ಅದು ನಾನು ಫೈಂಡ್ ಔಟ್ ಮಾಡಿದೆ. ಅದಕ್ಕಿಂತ ಮುಂಚೆ ಮೇಡಮ್ ಅದು ಗೊತ್ತಾಗಬೇಕಾದ್ರೆ ನನಗೆ ಹೆಲ್ಪ್ ಮಾಡಿದ್ದು ಫಸ್ಟ್ ಅವರದ್ದು ನಾನು ನೆನಪು ತೆಗೆದಿರಿ ನಾನು ಗುಣ ಆಗ್ತೇನೆ. ಯಾಕೆಂದ್ರೆ JP ತಾವರು, ಫಾದರ್ JP ತಾವರು ಬೆಂದೂರು ಹೆಡ್ ಗುರುಗಳು, ದೊಡ್ಡ ಗುರುಗಳು. ಹೌದು. ಅವರು ಇಬ್ರು ಸೋಷಿಯಲ್ ವರ್ಕರ್ ಅನ್ನು ಕಳಿಸಿದ್ರು, ಅಪಾಯಿಂಟ್ ತಗೊಂಡ್ರು. ಒಂದು ಫ್ರಾಂಕಿ ಅಂತ, ಮತ್ತೊಂದು ಸೆಲೆಸ್ಟಿನ್ ಅಂತ. ಅವ್ರ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೆ, ನನ್ನ ಕರ್ಕೊಂಡು ಹೋಗ್ತಾ ಇದ್ರು, ಸರ್ವೆ ಮಾಡ್ತಾ ಇದ್ರು. ನಾನು ಹಾಗೆ ಕಲ್ತದ್ದು ಏನು ಲೈಫ್ ಅಂತ. ಏನು ಲೈಫ್, ನಮ್ಮ ಒಳಗೆ ನಾವು ಅಡಿಗೆ ಮಾಡುದು, ಮಕ್ಕಳನ್ನ ನೋಡುದು, ಗುಡಿಸುದು, ಒರೆಸುದು, ಬಟ್ಟೆ ಒಗೆದು ಸೀಮಿತ ಅಲ್ಲ. ಇದಕ್ಕಿಂತಲೂ ಹೊರ ಪ್ರಪಂಚ ಇದೆ. ಅವ್ರಿಗೇನು ನಾವು ಒಳ್ಳೆ ದಾರಿಯನ್ನು ತೋರಿಸ್ಕೊಡುದು. ಇದೇ ನಮ್ದು ಗುಣ, ಒಂದು ಹೆಂಗಸಿದು ಗುಣ, ಒಂದು ತಾಯಿದು ಗುಣ. ಅದಕ್ಕೆ ನಾನು ಆಮೇಲೆ ಅವರೊಟ್ಟಿಗೆ ಹೋದೆ, ತುಂಬ ದುಡಿಮೆ ಅಲ್ಲಿ ಸಹ ಮಾಡಿದೆ ನಾನು. ಮತ್ತೆ JP ತಾವ್ರನ್ನವರನ್ನು ನಾನು ಹಣ ಕೇಳ್ತಿರ್ಲಿಲ್ಲ. ನನಗೆ 4 ಮಕ್ಕಳು. 4 ಮಕ್ಕಳಿಗೆ ಫೀಸ್ ಕಟ್ಟುದು ಅದು ಇಷ್ಟು ಈಸಿ ಅಲ್ಲ, ಮೆಥಡು ಈಸಿ ಅದು ಆಗುದೇ ಇಲ್ಲ. ಯಾಕೆಂದ್ರೆ 4 ಮಕ್ಕಳಿಗೆ ಆಗಿನ ಕಾಲದಲ್ಲೂ ಅಷ್ಟೇ ಇದು ಇತ್ತು, ಈಗಿನ ಕಾಲದಲ್ಲಿ ಡಬಲ್ ಆಗಿದೆ. ಖಂಡಿತ. ಆಗಿರುವಾಗ ಅವರು ಮತ್ತೆ ನನಗೆ ಅವರ ಕೆಲಸವನ್ನು ನಾನು ಮಾಡ್ತಾ ಇದ್ದೆ, ಸೋಷಿಯಲ್ ಕೆಲಸವನ್ನು. ಅವ್ರು ನನಗೆ ಹೇಳ್ತಿದ್ರು ಈ ತರ ಹೋಗು, ಇಲ್ಲಿ ಹೀಗೆ ಇದೆ, ಅದು ಕರೆಕ್ಟ್ ಮಾಡು. ನಾನು ಹೇಳ್ತಿದ್ದೆ ದೇವರ ಕೃಪೆ ಇದ್ರೆ ನಾನು ಪೂರ ಮಾಡ್ತೇನೆ ಅಂತ. ಆಗ್ತಿತ್ತು ಮೇಡಮ್. ತುಂಬ ಇದು ಕೆಲಸ ಮಾಡಿದ್ದೇನೆ ಬಜ್ಜೋಡಿಯಲ್ಲಿ ನಾನು, ಇಷ್ಟು ಅಷ್ಟು ಅಂತಲ್ಲ. ಲಾಸ್ಟು ನಂದು ಎಂಡ್ ಆಯಿತು ಆಮೇಲೆ ಬೆಟ್ಟ ಮೇಲೆ. ನಾನು ಮಂಗಳೂರಲ್ಲಿ, ನಿಮ್ಗೆ ಗೊತ್ತಿರ್ಬೋದು, ಸುಮಾರು ಒಂದು 20-22 ವರ್ಷದ ಮುಂಚೆ. ಹೌದು, ಅಲ್ಲಿ ಹೇಳಿದ ತಕ್ಷಣ ಒಂದ್ ನೆನಪು ಬರ್ತದೆ ನನಗೆ, ತೊಟ್ಟೆ ಸಾರ ಇದು ದಂಧೆ. ಕರೆಕ್ಟ್. ಅಲ್ಲಿ ಎಲ್ಲ ತೊಟ್ಟೆ ಮಾರುವುದು, ಇದು ಬೂತ್ ಅಂಗಡಿಯಾಗಿ, ಟೆಲಿಫೋನ್ ಬೂತ್ ಅಂಗಡಿಯಾಗಿ ಶರೈ ಇದು ಮಾಡ್ತಾ ಇದ್ರು. ಎಲ್ಲಿ ಅದು ಸಹ ಶಾಲೆ ಹತ್ರ, ಇವನು ತಾಲೂಕು ಆಫೀಸ್ ಹತ್ರ, ಪೊಲೀಸ್ ಆಫೀಸ್ ಹತ್ರ. ನಂಗೆ ಗೊತ್ತಿಲ್ಲ ಈ ತರ ಯಾಕೆ ಹರಡಿತ್ತು ಅಂತ. ಒಬ್ಬರು ಒಂದು ಗಂಡಸು ನನ್ನ ಹತ್ರ ಬಂದು ಹೇಳಿದ್ರು, ನಮ್ಮ ಏರಿಯದ್ದೇ, ರಾತ್ರಿ ಬಂದು ಹೇಳಿದ್ರು, ಮರಿಯಕ್ಕ ಈ ತರ ಆಗಿದೆ ನೋಡಿ, ನಮ್ಮ ತಿರುಗುವಲ್ಲೇ ಒಂದು ಗಡಂಗ ಆಗಿದೆ. ಆ ಗಡಗಿಂದ ಕುಡ್ದವ ಜಾಸ್ತಿಯಾಗಿ ರೋಡಿಗೆ ಕಾಲಿಟ್ರೆ ಎಲ್ಲಿಯಾದ್ರೂ ಒಂದು ಹುಡುಗಿ ಇಲ್ಲದ್ರೆ ಮುದುಕಿ ಯಾರಾದ್ರು ಬಂದ್ರೆ ಅವರ ಮೈ ಮೇಲೆ ಬೀಳ್ತಾರೆ, ಅವಾಗ ಜಗಳ ಆಗುತ್ತೆ. ಆ ಕುಡಿಯುವ ಇದರಲ್ಲಿ ಏನ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾ ಹೇಳಿದೆ ನನಗೆ ಆಗುತ್ತಾ ಅದು ಮಾಡ್ಲಿಕ್ಕೆ, ಶರಬ ಅವ್ರ ದನಿ ಇಷ್ಟು ದೊಡ್ಡದು ಅವರು ಅಂತ ಹೇಳಿದೆ. ಇಲ್ಲ, ನಿಮ್ಮಿಂದ ಆಗುತ್ತೆ, ನಿಮ್ಮ ಹಿಂದೆ ನಾವು ಸಪೋರ್ಟ್ ಕೊಡ್ತೀವಿ ಅಂತ. ಹಾಗಾದ್ರೆ ಮಾಡ್ತೀನಿ. ಹೋದೆ, ಅಪ್ಲಿಕೇಶನ್ ಬರೆದು ಹೋದೆ. ಎಲ್ಲ ಶಾಲೆ ಇದ್ದು, ಅಲ್ಲಿ ಅಂಗಡಿ ಇದ್ದು, ಎಲ್ಲ ಸೈನ್ ತಕೊಂಡೆ ಹೋದೆ.
ಫಸ್ಟಿಗೆ ನಾನು ಪೊಲೀಸ್ ಸ್ಟೇಷನ್ ಕೊಟ್ಟೆ, ಸೆಕೆಂಡು ನಾನು ಕಮಿಷನರ್ಗೂ ಕೊಟ್ಟೆ, DC ಗೆ ಕೊಟ್ಟೆ, ಎಲ್ಲರಿಗೂ ಕೊಟ್ಟೆ, ಕಾರ್ಪೊರೇಟರ್ಗೂ ಕೊಟ್ಟೆ. ಏನು ಅಲ್ಗಾಡ್ಲಿಲ್ಲ ಅವರು. ಏನಿಲ್ಲ, ಜಾಸ್ತಿ ಐತಿ ಹೊರತು ಕಮ್ಮಿ ಆಗಲಿಲ್ಲ. ಮತ್ತೆ ಒಂದಿನ ಏನಾಯ್ತು, ಗಲಾಟೆನೇ ಆಯ್ತು. ಅಲ್ಲಿ ಗಲಾಟೆ ಆಗುವಾಗ ಇದು ಈಗೇನು ಇಟ್ಟರೆ ಆಗೋದಿಲ್ಲ ಅಂತ ಹೇಳಿದೆ. ನಾನು ನನಗೆ ಅಪಾಯಿಂಟ್ ಮಾಡಿದೆ, ಇಬ್ಬರು ಸೋಷಿಯಲ್ ವರ್ಕರ್ ಇದ್ದಾರಲ್ಲ, ಅವ್ರಿಗೆ ಹೇಳಿದೆ. ಅವರು ಹೆದರಿದ್ರು. ಎಂತ ಅಷ್ಟು ದೊಡ್ಡ ಜನ ನಾವು ಹೇಗೆ ಮಾಡುದದು, ನಮಗೆ ಫೇಸ್ ಮಾಡ್ಲಿಕ್ಕೆ ಆಗುತ್ತಾ? ಕರೆಕ್ಟ್. ನಾ ಹೇಳಿದೆ, ದೇವರ ಇಚ್ಛೆ ಇದ್ರೆ ಇದು ನಾನು ಬಂದೇ ಮಾಡ್ತೇನೆ. ಇವನ್ ನನ್ನ ಗಂಡನಿಗೆ ಕುಡಿಲಿಕ್ಕೆ ಕೊಟ್ಟು ನನ್ನ ಮನೆಯಲ್ಲಿ ಜಗಳ ಮಾಡಿಸಿದ್ದಾರೆ. ಅಷ್ಟು ಡೇಂಜರ್ ಹೌದು. ಆಮೇಲೆ ನಾನು ತಾಲೂಕು ಆಫೀಸಿಗೆ ಹೋದ್ರೆ DC ಗೆ ಸಿಗ್ಬೇಕಂತ ಹೋದೆ. ಅಲ್ಲಿ ಗುಂಡ ಗಣ್ಣೆ ಹಿಡ್ಕೊಂಡು ನಿಂತಿದ್ದಾರೆ. ನನ್ಗೆ ಇಲ್ಲ, DC ಇಲ್ಲ, ಮೀಟಿಂಗ್ ಅಲ್ಲಿ ಇದ್ದಾರೆ. DC ಮೀಟ್ ಆಗಿ ಅವರ ಏನ ಊರಿದು ನೋಡುದು ಬಿಟ್ಟು ಅಂತೇಳಿ 2 ಕೈಯಿಂದ ನಾನು ತಳ್ಳಿದೆ, ನಾವು ಒಳಗೆ ಹೋದೆ. ಅಷ್ಟು ಇದು ನನಗೆ ಆಗ್ಬೇಕು ಅಂದ್ರೆ ಆಗ್ಬೇಕು. ಹೋದೆ, ಹೋಗುವಾಗ ಸಿಕ್ಕಿದ್ದು. ಏನ್ ಮೇಡಮ್ ಬಿಡಿ 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 ಅಂತ ಹೇಳಿದ್ರು. ಏನ್ ಮೇಡಮ್, ನಾವು ನಿಮ್ಗೆ ಅಪ್ಲಿಕೇಶನ್ ಕೊಟ್ಟಿವಿ, ನೀವು ಕಿವಿಗೆ ಹಾಕ್ಲಿಲ್ಲ, ನೀವು ತಿಳಿಯದಾಗೆ ನಿಂತಿದ್ದೀರಾ, ನಾನು ಏನ್ ಮಾಡ್ಲಿ? ಡಿಪ್ಟಿ ಕಮಿಷನರ್ಗೆ ಹೇಳಿ ಅಂತಂದ್ರು. ಅವರ ಆಫೀಸು ಇಲ್ಲಿ ಜನತಾ ಬಜಾರ್ನ ಆಪೋಸಿಟ್. ಅಲ್ಲಿ ಡಿಪ್ಟಿ ಕಮಿಷನರ್ಗೆ ಹೋದೆ. ಹೋಗುವ ಮುಂಚೆನೆ, ಮೇಡಮ್ ನೀವು ವಿಶ್ವಾಸ ಮಾಡ್ಲಿಕ್ಕಿಲ್ಲ, 4 ವ್ಯಾನ್ ಗುಂಡನವರು ನನ್ನ ಮನೆಗೆ ಬಂದಿದ್ದಾರೆ, ದೊಡ್ಡ ಪುಸ್ತಕ ಇಟ್ಕೊಂಡು. ನಾನು ಗಾರ್ಡನ್ ಇದ್ದು ಎಲ್ಲ ಹುಲ್ಲೆಲ್ಲ ತೆಗೆದು ಕಡಿತಾ ಇದ್ದೆ, ನೀರು ಹಾಕ್ತಾ ಇದ್ದೆ ಗಾರ್ಡನಿಗೆ. ಬಂದ, ನಂಗೆ ಗೊತ್ತವನು ಪಿಂಟು ಅಂತ, ಬುಕ್ ಹಿಡ್ದು ಬಂದ, ಹೀಗೆ ಬುಕ್ ಹಿಡ್ಕೊಂಡು ಬಂದ. ನಾ ಹೇಳಿದೆ, ಗೇಟು ಮುಟ್ಟಿದ್ರೆ ಇದೇ ಕತ್ತಿಯಲ್ಲಿ ಕೈ ಕಡಿಯುವುದು ಸತ್ಯ, ಹಿಂದೆ ಹೋಗ್ತೀರಾ ಅಂತ? ಇಲ್ವಾ? ಕೈ ಕಡಿಯಿಲ್ಲ, ಏನೇ ಆಗ್ಲಿ ನಾನು ಹಿಂಜರಿಯೋಳಲ್ಲ ಅಂತ ಹೇಳಿದೆ. ಆಯ್ತು, ಎಲ್ಲ ಆಯ್ತು. ಹೋದ. ಆವಾಗ ನನಗೆ ಈ ಪಿಲ್ಲಿ ಅಂತ ಹೆಸರು ಇಟ್ಟದ್ದು. ಆ ಟೈಮಲ್ಲಿ ಆ ವ್ಯಾನ್ ಅಲ್ಲಿ ಇದ್ದವರು, ಇಂದು ಮಲ್ಲ ಪಿಲಿಲ ನಂಬೋಲಿ ಹಿಂದೆ ನಂಬರ ಪೂಜಿ ಅಂತ ಹೇಳಿದ್ರು. ಹೋದ್ರು. ಹೋಗಿ ಮಾರನೇ ದಿನ ನಾನು ಡಿಪ್ಟಿ ಕಮಿಷನರ್ ಆಫೀಸ್ಗೆ ಹೋದೆ. ನಾನು ಹೋಗ್ಲಿಕ್ಕೂ ಅವರು ಲಿಫ್ಟಿಂದ ಇಳಿಲಿಕ್ಕೂ ಸರಿ ಆಯ್ತು. ಸರ್, ನಿಮ್ಮ ಹತ್ರ ನನಗೆ ಮಾತಾಡ್ಲಿಕ್ಕೆ ಅಂತ ಆಫೀಸ್ಗೆ ಹೋಗುವ ಬಂದವರನ್ನ ಹಿಂದೆ ಕರ್ಕೊಂಡು ಹೋಗಿದ್ದೆ. ಆಯ್ತು, ಓದಿವಿ, ಕೂತೀವಿ. ನಾನು 2 ಬಾಡಿ ಗಾರ್ಡು, ಸೆಲೆಸ್ಟಿನ್ ಸೋಷಿಯಲ್ ವರ್ಕರ್, ಇನ್ನೊಬ್ರು, ನಾನು ಮಧ್ಯದಲ್ಲಿ, ಇವರಿಬ್ರು ಸೈಡಲ್ಲಿ. ನಾನು ಸತ್ಯ ಹೇಳ್ತೇನೆ, ಆ ದಿನ ಏನು ಸಹ ಆಗ್ತಿತ್ತು ಅವ್ರು ತೆಗೆದಿದ್ರೆ. ಹೋಗಿ ಕೂತೀವಿ. ಏನ್ ಮೇಡಮ್, ನಿನ್ನೆ ನಿಮ್ಮ ಎಂಜಲು ತಿಂದ ನಾಯಿಯನ್ನು ನನ್ನ ಮನೆಗೆ ಯಾಕೆ ಕಳಿಸಿದ್ದೀರಿ? ಯಾಕೆ ಕಳಿಸಿದ್ದು? ನಿಮ್ಮ ಆಫೀಸ್ ಇದು, ನಾನು ಇದು ಪ್ರಾಬ್ಲಮ್ ನಿಮ್ಮ ಮನೆಗೆ ಹೋಗಿ ಹೇಳಿದ್ರೆ ನಿಮ್ಮ ಹೆಂಡತಿ ಮಕ್ಕಳು ಏನು ಹೇಳುವರು? ಎಷ್ಟು ಇದ್ರು ನಿಮ್ಮ ಆಫೀಸಿದು ಕೆಲಸ ಆಫೀಸಲ್ಲೇ, ಮನೆದೆಲ್ಲ. ಅಷ್ಟು ಸಹ ಬುದ್ಧಿ ಇಲ್ವಾ ನಿಮ್ಗೆ? ನೀವು ಕಲ್ತವರಲ್ಲ ಅಂತ ಹೇಳಿದೆ. ಅಲ್ಲಿ ಇಲ್ಲ ಮೇಡಮ್, ನಾ ಕಳಿಸ್ಲಿಲ್ಲ, ಹಾಗೆ ಹೀಗೆ ಅಂತ ಹೇಳಿದ್ರು. 15 ದಿನ ಕೊಟ್ಟಿದ್ದೆ ನಿಮ್ಗೆ. 3 ದಿನದಲ್ಲಿ ಅದೇ ಗಡಂಗ್ ಇಡೀ ಮಂಗಳೂರಲ್ಲಿ ತೆಗೆಯದಿದ್ರೆ ಇದರ ಪರಿಣಾಮ ಏನಾಗುತ್ತೆ ಅಂತ ಮತ್ತೆ ನೀವೇ ನೋಡಿ. ಹೆಡ್ಲೈನ್ ನಿಮ್ದೇ ಬರ್ಬೋದು ಅಂತ ಹೇಳಿದೆ, ಪೇಪರಲ್ಲಿ ನಿಮ್ದೇ ಹೆಡ್ಲೈನ್ ಬರ್ಬೋದು ಅಂತ ಹೇಳಿದೆ. ಮಾರನೇ ದಿನ ನಾನು ಚೆನ್ನಾಗಿ ಕೂತು TV ನೋಡ್ತಾ ಇದ್ದೆ. ನನಗೆ ಫೋನ್ ಬಂತು ಲ್ಯಾಂಡ್ಲೈನಿಂದ. ಕೇಳಿದೆ ನಾನು, ಯಾರು ಅಂತ. ಗುರುಗಳು. ಕಂಗ್ರ್ಯಾಚುಲೇಷನ್ ಅಂತ ಹೇಳಿದ್ರೆ. ಮದುವೆನಾಗಿ ಇನ್ನು ದಿನ ಇದೆ ಫಾದರ್, ಯಾಕೆ ಕಂಗ್ರ್ಯಾಚುಲೇಷನ್? ಹೊರಗೆ ಹೋಗ್ಲಿಲ್ವಾ? ಇಲ್ಲ, ಮನೆಯಲ್ಲೇ ಇದ್ದೆ. ಇವತ್ತು ಸ್ವಲ್ಪ ಅಮ್ಮನಿಗೆ ಹುಷಾರಿಲ್ಲ, ಹಾಗೆ ನಾನು ಮನೆಯಲ್ಲಿ ಕೂತೆ. ಹೌದಾ? ಗಡಂತಿದ್ರಲ್ಲೆಲ್ಲ. ಮತ್ತೊಂದು ಸರ್ತಿ ಪೇಡ ಬಂತು, ಬುಕ್ಕೆ ಬಂತು, ಮತ್ತು ಸನ್ಮಾನ ಮಾಡಿದ್ರು ನನಗೆ. ಇಂಥದ್ದೊಂದು ಹೆಂಗಸು ನಮ್ಮ ಇದು, ಇಂಥದ್ದೊಂದು 2-3 ಇದ್ರೆ ಇಡೀ ಮಂಗಳೂರು ಚೇಂಜ್ ಆಗುತ್ತೆ. ಅದು ಒಂದು. ಸೆಕೆಂಡು, ನಾನು ಅವಾಗಲೇ ಆ ಟೈಮಲ್ಲೇ ಸ್ಟೇಟ್ ಬ್ಯಾಂಕ್ ಅಲ್ಲಿ ಸ್ವಲ್ಪ ಮಗವಿರೋರು ಮೀನು ಮಾರ್ತಾ ಇದ್ರು. ಅವ್ರದ್ದು ಮೀನು ಪಾಪ ಹಿಲ್ಡ ಅಳುವ ಮೇಯರ್ ಅವಾಗ
ಹಿಲ್ಡಾ ಅಲ್ವಾ ಟೈಮಲ್ಲಿ ಕದ್ರಿ ಮನೆ ಅವ್ರದ್ದು. ಹಿಲ್ಡಾ ಅಲ್ವಾ ಮೇಯರು. ಯಾವತ್ತು ನಾನು ಮೀನು ತರ್ಕೊಂಡು ಬರುವಾಗ ಅವ್ರದ್ದು ಗೊತ್ತಾಗುತ್ತೆ ಅಲ್ಲ, ನನಗೆ ಪರಿಚಯ ಇರ್ತದಲ್ಲ. ನಾನು ಕೇಳಿದೆ, ಇದೆಂತ ಆಕ್ಸಿಡೆಂಟ್ ಆಯ್ತಾ ಕೇಳಿದೆ ಒಬ್ಳ ಹತ್ರ. ಇಲ್ಲ ಮೇಡಮ್, ಇದು ಹಿಲ್ಡಾನ ಕರ್ಮ ಅಂತ ಅಂದರು. ಎಂತ ದಾದಾಂಡ್ ಇಂಚ ಆಗ್ಲೇನ ಇಂದು ಬತ್ತದು ಎಂಕ್ಲೆ ಮುಲ್ಪ ಬೇರೆ ಮಲ್ಪೇರೆ ಬಲ್ಲಿಗೆ ಅಂತ ಇದ್ರು. ಇದು ಸ್ಟೇಟ್ ಬ್ಯಾಂಕು, ಎಲ್ಲರೂ ಬರೋದು ಇಲ್ಲಿ, ತಾಲೂಕು ಆಫೀಸ್ ಇರುವುದು ಇಲ್ಲಿ, ಎಲ್ಲ ಅಲ್ಲೇ ಇರುವುದು. ಒಂದೇ ಸರೌಂಡಿಂಗ್ಸ್. ಹೌದು. ಒಂದು ಕೆಲಸ ಮಾಡಿ, ನಿಮ್ಗೆ ತಾಕತ್ತಿದ್ರೆ ಪೇಪರ್ ತಕೊಂಡು ಬನ್ನಿ, ಅಲ್ಲಿ ಸಿಗುತ್ತೆ, ಸೈನ್ ಹಾಕ್ಬಿಡಿ, ಮತ್ತೆ ನೋಡು ಏನಾಗುತ್ತೆ ಅಂತ. ಸೈನ್ ಹಾಕಿದ್ರು ಎಲ್ಲರೂ, ಬಂದವರು ಬಸ್ಸಿದ್ದು ಎಲ್ಲರೂ ಸೈನ್ ಹಾಕಿದ್ರು. ಮತ್ತೆ ನಾನು ಹೇಳಿದೆ, ಇದು ಫಸ್ಟಿಗೆ ನೀವು ಪೊಲೀಸ್ ಸ್ಟೇಷನ್ಗೆ ಕೊಡಿ, ಆಮೇಲೆ ಅಲ್ಲಿಯ ಕಾರ್ಪೊರೇಟರ್ಗೆ ಕೊಡಿ, ಆಮೇಲೆ DC ಆಫೀಸ್ಗೆ ಕೊಡಿ, ಇದಕ್ಕೆ ಸಹ ಕೊಡಿ, ಎಲ್ಲರಿಗೂ ಕೊಟ್ಬಿಡಿ ಆಯ್ತಂತ ಕೊಟ್ಬಿಟ್ರು. ನಾ ಹೇಳಿದೆ, ಕಿವಿ ಅಲುಗಡಿಸಿದಿಲ್ಲಲ್ಲ, ಒಂದು ಕೆಲಸ ಮಾಡಿ, ಕದ್ರಿಯಲ್ಲಿ ಮನೆ ರೌಂಡಲ್ಲಿ ಹಾಕಿ ಕೂತ್ಕೊಳ್ಳಿ, ನಾನು ಸಹ ಇದ್ದೇನೆ. ನನಗೆ ಗೊತ್ತಿಲ್ಲ ಇದು ಚೈನಲ್ಲೂ TV ಬರ್ತದೆ ಅಂತ ನಂದು ಫೋಟೋ. ಗುರುಗಳು ನೋಡಿ ನನಗೆ ಹೇಳಿದ್ರು, ನೀನು ಅಲ್ಲಿ ಸೊಬ್ಬೊಬ್ಬೆ ಹಾಕ್ಲಿಕ್ಕೆ ಹೋಗಿದ್ದೀಯಾ ಅಂತ. ನನಗೆ ಗೊತ್ತೇ ಇಲ್ಲ ಇದು. ಹೌದಾ? ಪಜ್ಜೋಡಿಯಿಂದ ಸ್ಟೇಟ್ ಬ್ಯಾಂಕಿಗೆ. ಹೌದು. ಹೋಗಿ ನೋಡಿದೆ, ನೋಡುವಾಗ ಹೌದು. ಮತ್ತೆ ಅವರು ಹೊಯ್ಗೆ ಬಜಾರಲ್ಲಿ ಒಬ್ರು ಗುಲಾಬಿ ಅಕ್ಕ ಅಂತ ಇದ್ದಾರೆ, ಮಗವೀರರು. ಅವರು ನನಗೆ ರಾತ್ರಿ ಕಾಲ್ ಮಾಡಿ ಕೇಳಿದ್ರು, ಈರು ಎಂಕ್ಲೆಗೆ ಸಪೋರ್ಟ್ ಕೊಂಡ ಎಂಕ್ಳು ವಿನ್ನಾಪ ಏನ್ ಫುಲ್ಲು ಸಪೋರ್ಟ್ ಉಳ್ಳೆ, ಬೆಂದದು ತಿನ್ಪುನು ಕಂಡದು ತಿನ್ಪು ಜಾರ ಏರಾಂಡಲ್ಲ, ಬೆಂದು ತಿಂದಿಲ್ಲ ನಕ್ಲೆಗೆ ಏನು ಎಪ್ಪಲ ಸಪೋರ್ಟೆ ಅಂತ ಹೇಳಿದೆ. ಅದಕ್ಕೆ ರೌಂಡ್ ಆಗಿ ಆಗಿದ್ದು. ಇಲ್ಡ ಆಳುವ ಏನು ಮಾಡಿದ್ಲು, ಹಿಂದಿನ ಬಾಗಿಲು ತೆಗೆದು ಸೀದಾ ಮಗನ ಬ್ಯಾಂಗ್ಳೂರು ಮಗ ಇದ್ದಾನೆ ಅಲ್ಲಿ ಹೋಗಿ ಕೂತಿದ್ಲು. ಅವಳು ಇದು ಕೊಟ್ಲಲ್ಲ, ರಾಜೀನಾಮೆ ಕೊಟ್ಲು. ಅದೇ ಟೈಮಲ್ಲಿ ಕೊಟ್ಲು, ನನ್ನಿಂದ ಆಗುತ್ತಿಲ್ಲ. ನೀವು ಇಲ್ಲ. ಆಮೇಲೆ ಅಲ್ಲಿ ಸ್ಟೇಟ್ ಬ್ಯಾಂಕ್ ಹತ್ರ ಇದು ಆಗ್ಬೇಕಾದ್ರೆ ಅದು ಕಾರಣ. ಬೇಕಾದ್ರೆ ಒಂದು ಮೊಗವೀರರಿಗೆ ಕೇಳಿ, ಅಲ್ಲಿ ಇದ್ದವರಿಗೆ ನನ್ನ ಹೆಸರು ಹೇಳಿದ್ರೆ ಸಾಕು, ಆರ ಎಂಕ್ಲೆ ಮುಪ್ಪು ಮಲ್ತದ ಕೊರ್ನ ಅಪ್ಪೆವು ಅಷ್ಟು ಇದು. ಅದೊಂದು ಮಾಡಿದೆ ನಾನು. ಯಾರ ಸಪೋರ್ಟ್ ಇಲ್ಲ ಮೇಡಮ್ ನನಗೆ. ಅಂದರೆ ನನಗೆ ದೇವರ ಮೇಲೆ ತುಂಬ ದಯ. ಅಂದರೆ ನಾನು ಒಂದು ಬಿಲೀವ್ ಮಾಡ್ತೇನೆ ಈಗಲೂ, ಸತ್ಯ ಇದ್ದಲ್ಲಿ ಮಾರ್ಗ ಯಾವತ್ತೂ ಇದೆ. ಸತ್ಯದಲ್ಲಿ ನಡಿ, ಸತ್ಯದಲ್ಲಿ ಹೋಗು, ಯಾವತ್ತು ಕೈ ಬಿಡಲ್ಲ. ಗಲಾಟೆಯಲ್ಲೂ ಕೂಡ ಅಂದ್ರೆ ಚರ್ಚ್ಗೆ ಸಂಬಂಧಪಟ್ಟಂತ. ಹೌದು, ಬಜ್ಜೋಡಿದ್ದು ಅದೊಂದು ದೊಡ್ಡ, ಹೌದು ದೊಡ್ಡ ಇದಾಗಿತ್ತು. ಅಂದ್ರೆ ಒಂದ್ ಕಡೆ ನಗ್ಬೇಕು, ಒಂದ್ ಕಡೆ ಅದನ್ನ ಅಂತ ಪರಿಸ್ಥಿತಿ ಇದೆ. ಯಾಕೆ ಈ ತರ ಬಂದಿತ್ತು ಆ ಘಟನೆ? ಅದು ಚರ್ಚಿದ್ದು ಅಂದ್ರೆ ಅಲ್ಲಿ BJP ದಳ ಜಾಸ್ತಿ. ಅಂದ್ರೆ ನಮ್ ಪಾಪದವ್ರು ಏನ್ ಹೇಳ್ತಾರೆ, 10 ರೂಪಾಯಿ ಕೊಟ್ರೆ ಅಂತ ಹೇಳಿ ಅಲ್ಲ ಅವರ ಪಾರ್ಟಿಗೆ ಸೇರ್ತಾರೆ, ಇವ್ರು ಕರೆದ್ರೆ ಇವ್ರಿಗೆ ಸೇರ್ತಾರೆ. ಅವ್ರು ಎನಿಸುವುದಿಲ್ಲ ನಮ್ಮ ಕುಟುಂಬದಲ್ಲಿ ನಾನೊಂದು ಸದಸ್ಯ ಅಂತ ಅವರು ಎನಿಸುವುದಿಲ್ಲ. ಅವರು ನಾನು ಹೀಗೇನೆ ಕೂತಿದ್ದೆ, ಅವಾಗ ನಂದು 2 ನೀ ರೀಪ್ಲೇಸ್ಮೆಂಟ್ ಆಗಿತ್ತು ನನಗೆ. ಚರ್ಚ್ ಎಲ್ಲ ಆಯ್ತು, ಅಲ್ಲಿ ಬಾವುಟ ಹಾಕ್ಲಿಕ್ಕೆ BJPದ್ದು ಜೆಂಡಾ ಹಾಕ್ಲಿಕ್ಕೆ ಅಂತ ಗಲಾಟೆ ಆಯಿತು. ಚರ್ಚ್ ಹೊಡಿಲಿಕ್ಕೆ ಎಲ್ಲ ಹೋದ್ರು. ನನಗೆ ಫೋನ್ ಬಂತು, ಹೀಗೆ ಸ್ವಲ್ಪ ಮೆಲ್ಲ ಬರ್ತೀಯಾ ಅಂತ. ಆಯ್ತು ಬರ್ತೇನೆ ಹೇಳಿದ್ದೆ ನಾನು. ನೀವು ಸರ್ಜರಿ ಆಗಿದ್ರಿ? ಆದ್ರೂ ಸಹ ನನ್ನ ಧೈರ್ಯ ಬಿಡ್ಲಿಲ್ಲ ನನಗೆ. ಅದು ಎಂಥದಂತ ನನಗೆ ಗೊತ್ತಿಲ್ಲ, ಮಿರಾಕಲು. ಹೋದೆ, ವಾಕರ್ ಇಟ್ಕೊಂಡು ಹೋದೆ ನಾನು ಕೆಲಸಕ್ಕೆ. ನನಗೆ ನೋಡ್ಲಿಕ್ಕೆ ಕೆಲಸಕ್ಕೆ ಇಟ್ಟಿದ್ರು ಮಕ್ಕಳು. ಹೋಗುವಾಗ ಹಬ್ಬ ಹಿಂದಕ್ಕೆ ಏರಿಯಾ ಫೋನ್ ಮಲ್ತಿದ್ದೀನಿ ಅಂತ ಅಷ್ಟು ರಿಕ್ಷಾ, ಕಾರು, ಬೈಕುಗಳು ಎಲ್ಲ ಇದ್ದು, ಸ್ಕೂಟರ್ ಎಲ್ಲ ಇತ್ತು. ಒಂದೊಂದೇ ಖಾಲಿ ಆಗ್ತಾ ಬಜ್ಜೊಡಿದ ಪಿಲಿ ಅಂತ. ಈ ಬಜ್ಜೊಡಿದ ಪಿಲಿಗೆ ಏರ್ ಬಂಡೀನಿ ಅಂತ. ಹಾಗೆ ಈಗಲೂ ಬಜ್ಜೊಡಿಯಲ್ಲಿ ನನ್ನ ಹೆಸರು ಇದೆ. ಈಗಲೂ ಎಂಥದ್ದಾದ್ರೂ ದೊಡ್ಡ ಪ್ರಾಬ್ಲಮ್ ಆದರೆ ನನಗೆ ಇನ್ವಾಲ್ವ್ ಮಾಡ್ತಾರೆ. ನಾನು ಸೊಲ್ಯೂಷನ್ ಮಾಡಿ ಕೊಡ್ತೇನೆ. ನನಗೆ 2 ಸೈಡ್ ಬೇಕು.
ಒಂದು ಸೈಡು ಸಿಕ್ಕದು ಒಂದೇ ಸೈಡ್ ನೋಡಿದ್ರೆ ಆಗಲ್ಲ, ಎರಡೂ ಸೈಡ್ ನೋಡ್ಬೇಕು ಅಲ್ವಾ. ಹಾಗೆ ಅಲ್ಲಿ ತುಂಬಾ ಬಿಟ್ಟು ಬ್ರೌನ್ ಶುಗರ್ ಅನ್ನು ಹಿಡಿದು ಕೊಟ್ಟೆ ನಾನು. ಅದೇ ಬಜ್ಜಡಿಯಲ್ಲಿ ಈಗಲೂ ವಾಸ ಮಾಡಿದ್ದಾರೆ. ಆವಾಗ ಕಂಕನಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಆನಂದ್ ಸರ್ ಇದ್ರು, SI ಆಗಿದ್ರು. ಅವ್ರ ಹತ್ರ ಹೇಳಿದೆ ಮಾತ್ರ ಒಂದು, ದೇವರು ನನಗೆ 4 ಮಕ್ಕಳನ್ನು ಸೇಫ್ ಆಗಿ ಇಟ್ಟಿದ್ದಾರೆ, ಏನು ಹಾಳು ಮಾಡಲಿಲ್ಲ. ಅದು ಒಂದು ದೇವರಿಗೆ ತುಂಬಾ ಉಪಕಾರ. ಮಕ್ಕಳ ಬಗ್ಗೆ ಹೇಳ್ತಾ ಇರುವಾಗ ಇನ್ನೊಂದು ವಿಚಾರ ನನಗೆ ನೆನಪು ಬಂತು. ಆಯ್ತು, ನೀವು ತುಂಬಾ ಕಠೋರ ಹೃದಯಿ, ಯಾವುದೇ ಸಂದರ್ಭದಲ್ಲೂ ಕೂಡ ಏನಿದೆ ಅಲ್ಲಿ ಏನಾಗ್ಬೋದು ನನಗೆ ಮುಂದಕ್ಕೆ ಅನ್ನೋದನ್ನ ಯೋಚನೆ ಮಾಡಿಲ್ಲ. ಅಷ್ಟೇ ನೀವು ಸಹೃದಯಿ ಕೂಡ ಮಕ್ಕಳ ವಿಚಾರದಲ್ಲಿ. ಶೈಕ್ಷಣಿಕವಾಗಿ ಕೂಡ ಸಾಕಷ್ಟು ಮಂದಿ ಮಕ್ಕಳಿಗೆ ನೀವು ನೆರವನ್ನು ಕೂಡ ನೀಡಿದ್ದೀರಾ. ಹೌದು, ಖಂಡಿತ. ಆದ್ರೆ ಅದರಲ್ಲೂ ಕೂಡ ಒಂದು ಟ್ವಿಸ್ಟ್ ಇದೆ ವೀಕ್ಷಕರೇ. ಏನಂತ ಹೇಳಿದ್ರೆ, ಎಲ್ಲೋ ಒಂದು ಸಂಘಟನೆ ನಡೆಯುತ್ತೆ, ಮಕ್ಕಳಿಗೆ ನೆರವು ನೀಡ್ತಿದೆ ಅಂತ ಹೇಳಿ ಆಲೋಚನೆ ಮಾಡಿದ್ರೆ ಇವರಿಂದ ನೆರವು ಪಡ್ಕೊಳ್ಳೋದು ಅಷ್ಟೇ ಕಷ್ಟ ಇದೆ. ಬಹಳಷ್ಟು ಅದರ ಬಗ್ಗೆ ಸುದೀರ್ಘವಾಗಿ ನೋಡ್ತಾರೆ. ಆ ಮಗುವಿನ ಭವಿಷ್ಯ ಮುಂದೆ ಹೇಗಿರುತ್ತೆ, ಯಾವ ತರ ನಾನು ನೆರವಾಗ್ಬೇಕು ಅನ್ನೋದನ್ನೆಲ್ಲವನ್ನ ಇದ್ ಮಾಡಿದ್ರೆ ಅದನ್ನ ಅವರ ಮಂತನೇ ಕೇಳುವ. ಯಾವ ತರ ಮಕ್ಕಳಿಗೆ ನೀವು ನೆರವಾಗ್ತಿದ್ರಿ? ನಾನು ಅಂದ್ರೆ ನಿಜವಾಗಿ ದುಡಿಯುವುದು ನಾನು ನನ್ನ ಸ್ವಂತ ಬಿಸ್ನೆಸ್. ನಾನು ಯಾರ ಅಂಡರಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ. ಮಾಡಿದ್ರೆ ನಂದು, ಇಲ್ಲದಿದ್ರೆ ಇಲ್ಲ. ಹಾಗೆ ಆವಾಗ ನಾನು ಏನ್ ಮಾಡ್ತಿದ್ದೆ, ನನ್ಗೆ ಅಂತ ಯಾವತ್ತು ಹೇಳ್ತಾರೆ, ಒಂದು 4 ಮಕ್ಕಳಿದ್ರೆ 5 ಮಕ್ಕಳಂತ ಅಡ್ಜಸ್ಟ್ ಮಾಡ್ಕೋ, ಆ 5 ಮಕ್ಕಳದು ಮಂತ್ಲಿ ನೀನು ಕಟ್ತಾ ಬಾ ಪಿಗ್ನಿಕ್ ಅಂತ. ಅಲ್ಲಿ ಆ ಥರ ಆದದ್ದು. ನಾನು ತುಂಬ ಮಕ್ಕಳಿಗೆ ಇವತ್ತು ಹೇಳ್ತೇನೆ, ನಾನು ದುಡ್ದು ತಿನ್ನೋಳಾದ್ರು ನನಗೆ 4 ಮಕ್ಕಳು ಇದ್ರೂ ನಾನು ಬೇರೆ ಮಕ್ಕಳಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ಆಗಲಿ ಹಣದ ವಿಷಯ, ಅವರಿಗೆ ಮದುವೆ ಆಗಲಿ ಅವರ ವಿಷಯ, ಯಾವ್ದು ವಿಷಯ ಆಗು, ಮಕ್ಕಳಿಗೆ ನನಗೆ ಅವ್ರಿಗೆ ಬಾಳು ಚೆನ್ನಾಗಿ ಕೊಡಬೇಕು. ಈಗಲೂ ಒಂದು ಸಂಖ್ಯೆಗಳ ನೆನಪಿದೆಯಾ? ಎಷ್ಟು ಮಕ್ಕಳಿಗೆ ಮಾಡಿ? ತುಂಬಾ ಕೊಟ್ಟಿದ್ದೇನೆ, ಅದು ಹೇಳಲಿಕ್ಕೆ ಆಗಲ್ಲ. ಬಲಗೈಗೆ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರ್ದು. ಹಾಗೆ ಮತ್ತೆ ಒಂದು ಗುರುಗಳಿಗೆ ನಾನು ಆರ್ಡಿನೇಷನ್ಗೆ ನಾನು ಸತ್ಯ ಹೇಳ್ತೇನೆ, ನನ್ನ ಜಾಗದಲ್ಲಿ ಯಾವ ಹೆಂಗಸು ಇದ್ರೂ ಕೊಡ್ತಿರ್ಲಿಲ್ಲ. ಇಡೀ ಆರ್ಡಿನೇಷನ್ ಖರ್ಚು ನಾನು ನೋಡಿದ್ದೇನೆ. ಅದಕ್ಕೆ ದೇವ್ರು ಇವತ್ತಿನ ತನಕ ಚೆನ್ನಾಗಿಟ್ಟಿದ್ದಾರೆ. ಅದೇ ನಾನು ಹೇಳುದು ದೇವರಿಗೆ, ಮುಂದಿನ ಎಲ್ಲ ಮಕ್ಕಳನ್ನು ಚೆನ್ನಾಗಿ ಮಾಡಪ್ಪ, ಅಷ್ಟೇ ಹಾರೈಸುವುದು. ಯಾಕೆಂದ್ರೆ ಮ್ಯಾಮ್, ಮಕ್ಕಳು ಮುಂದಿನ ಭವಿಷ್ಯ ನಮ್ದು, ಮುಂದಿನ ಜನಾಂಗ. ಹಾಗೆ ಇರುವಾಗ ಅವರು ಹಾಳು ದಾರಿಗೆ ನಡೆಯಬಾರ್ದು. ಇಲ್ಲೇ ಇರಿ, ಇಲ್ಲೇ ನಮ್ಮ ಮಂಜೂರಲ್ಲಿ ಈಗ ಇದ್ರೂ ನಾನು ತುಂಬ ಜನರಿಗೆ ಹೆಲ್ಪ್ ಮಾಡಿದ್ದೇನೆ. ತುಂಬ ಜನರಿಗೆ ನನಗೆ ಕ್ವಶನ್ ಮಾಡಿತ್ತು, ಎಂಕ್ಲೇನ ಜೋಕ್ಲು ಓದೋಲಿಯಾ? ನಾನು ಮನೆ ಕೆಲಸ ಮಾಡುವವಳು, ನನಗೆ ಆಗುತ್ತಾ? ನಾನು ಹೇಳಿದೆ, ಇದು ಯಾರು ಹೇಳಿದ್ ನಿಮಗೆ? ನಿಮ್ಮ ಮಕ್ಕಳು ಓದಬಾರ್ದಂತ ಯಾವ ಇದರಲ್ಲಿ ಪುಸ್ತಕದಲ್ಲಿ ಬರ್ದಿದೆ? ಖಂಡಿತ. ಅದಕ್ಕೆ ನಾನು ಹೇಳಿದವರಿಗೆ ಓದ್ಬೋದು ಅಂತೇಳಿ ಆ ಮಕ್ಕಳನ್ನು ಹಿಡ್ಕೊಂಡು ನಾನು ಫೀಸ್ ಕೊಟ್ಟು ಇವತ್ತಿಗೂ ನಾನು ಕೊಡ್ತಾ ಇದ್ದೇನೆ ಅವ್ರಿಗೆ. ಸೂಪರ್. ಯಾಕೆಂದ್ರೆ ಹೇಳ್ಬಾರ್ದು, ನಾವು ಕೊಟ್ಟದನ್ನು ಯಾರಿಗೂ ಹೇಳ್ಬಾರ್ದು. ಆ ಹೆಸರು ಹೇಳಲ್ಲ ನಾನು ಯಾರಿಗೂ ಕೊಟ್ಟಿದ್ದೇನೆ ಅಂತ. ಬಟ್ ಇವಾಗಲೂ ನನ್ನ ಹತ್ರ 10 ರೂಪಾಯಿ ಇದ್ರೆ ಇಕ್ಕ ಮಗ ಎಂಥದಿಲ್ಲ ತಕೋ, ಅದು ಒಳ್ಳೇದು. ಯಾಕೆ ಒಂದು ರೀತಿಯಲ್ಲಿ ನಾವು ಕೊಟ್ಟರು 10 ಪಾಲು ನಮಗೆ ಸಿಗುತ್ತೆ. ಅದು ಈ ಚಿಂತನೆ ನಮ್ದು, ಒಳ್ಳೇದು ಇದು ಅದು. ಹಾಗೆ ತುಂಬಾ ಕೆಲಸ ಮಾಡ್ತಾ ಇದ್ದೇನೆ. ಈಗ ಒಮಂಜೂರಲ್ಲಿ ಸ್ಟ್ರೀಟ್ ಲೈಟ್ ಹಾಕ್ಲಿಕ್ಕೆ ಅಪ್ಲಿಕೇಶನ್ ಕೊಟ್ಟಿದ್ದೇನೆ. ಈ ವಾರದೊಳಗೆ ಒಂದು ತಂಡ ಕಟ್ಟಿದ್ದೀರಾ ಅನ್ನೋ ಸುದ್ದಿ. ಸಂವೇದನಾ ಮಹಿಳಾ ಸಮಿತಿ, ಮೆಡಿಕಲ್ ಕ್ಯಾಂಪ್ ಕೂಡ ಮಾಡಿದ್ದೆ ಇಲ್ಲಿ ಓಮಂಜೂರಲ್ಲಿ. ತುಂಬಾ ಗ್ರೇಟ್. ತುಂಬಾ ಮೇಡಮ್, ಓಮಂಜೂರಲ್ಲಿ ನಂಗೆ ಯಾರು ಏನು ಅಂತ ನಂಗೆ ಪರಿಚಯ ಇಲ್ಲ, ಅವರಿಗೆ ನನ್ಗೆ ಪರಿಚಯ. ಓಮಂಜೂರ್ ಪರಿಸರಕ್ಕೆ 3 ವರ್ಷ ಆಗ್ಲಿ, ಏಪ್ರಿಲಿಗೆ 3 ವರ್ಷ. ಈ 3 ವರ್ಷದಲ್ಲಿ ಒಂದು ಅದ್ಭುತವಾದಂತ ಕಾರ್ಯಕ್ರಮ. ಹೌದು. ನಾನು ಸ್ಪಂದನ ಮಹಿಳಾ ವೇದಿಕೆ ಅಂತ ಸಂವೇದನ ಮಾಡಿದ್ದೇನೆ. ಮತ್ತೆ ಅದರಲ್ಲಿ ನಾನು ಮೆಡಿಕಲ್ ಕ್ಯಾಂಪ್ ಸೈಟ್ ಇದ್ದೇನೆ. ಸಂವೇದನ ಇದು ಓಲ್ಡ್ ಏಜಿನವರಿಗೆ ಆಫ್ಟರ್ 50 ಇಯರ್ಸ್ ಆದ್ಮೇಲೆ ಅಂತವ್ರದ್ದು ಕ್ಯಾಂಪ್ ಇಟ್ಟಿದ್ದೇನೆ.
ಓಕೆ. ಕ್ಯಾಂಪ್ ಇಟ್ಟು ಪ್ರೋಗ್ರಾಮ್ ಕೊಡ್ತಾ ಇದ್ದೇನೆ. ಆಮೇಲೆ ದೀಪಾವಳಿ ಕ್ಯಾಂಪ್ ಇಟ್ಟೆ ನಾನು, ಒಳ್ಳೇದಾಯ್ತು, ಎಲ್ಲರಿಗೂ ಖುಷಿ ಆಯ್ತು. ಈ ಬಜ್ಜುಡಿಯಲ್ಲಿ ಎಲ್ಲ ಓಲ್ಡ್ ಏಜಿನವ್ರದ್ದು ಮಾತು ಎಂದ್ರೆ, ಪ್ರಾಯದವ್ರದ್ದು ಮಾತೆಂದ್ರೆ, ಇನಿ ಮುಟ್ಟಲ ಎಂಕ್ಲು ಪುಟ್ಟದು ಬಲತಿನ ಊರಿಂದು ಇನಿ ಮುಟ್ಟಲ ವಾಪೊಂಜವಲ ಇಂಚಿನ ಒಂಜಿ ಕಾರ್ಯಕ್ರಮ ಮಲ್ತದ್ ಕೊಡ್ತಿದ್ದರು. ಎಸ್ ಎಸ್, ಅದು ಒಂದು ಗ್ರೇಟ್ಫುಲ್ ನನಗೆ. ಅದೊಂದು ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೇನೆ ಇಲ್ಲಿಯ ಜನರಿಗೆ, ಹೆಂಗಸರಿಗೆ. ಈಗಲೂ ಸಪೋರ್ಟ್ ಕೊಡ್ತಾರೆ ನನಗೆ, ಈಗಲೂ ಸಪೋರ್ಟ್ ಕೊಡ್ತಾರೆ. ಬಟ್ ಈಗ ನಾನು ಹೊರಟಿದ್ದೇನೆ, ಅದು ಸಹ ಕಾರ್ಯ ಆಗ್ಬೋದು ಅಂತ ಎನಿಸ್ತೇನೆ. ಆಗಿದೆ, ಇನ್ನು ಕಾಲಾಂಶ ಬಾಕಿ ಇದೆ, ಆಗುತ್ತೆ ಅಂತ ಧೈರ್ಯ ಉಂಟು. ಸೊ ನಮ್ಮ ಕಡೆಯಿಂದಲೂ ಕೂಡ ನಿಮ್ಗೆ ಒಂದು ಶುಭಾಶಯ ಕೂಡ ಹೇಳ್ತಿದ್ದೀವಿ. ನಿಮ್ ಏನ್ ಕನಸಿದೆ ಮತ್ತಷ್ಟು ಸಾಕಾರಗೊಳ್ಳಿ ಅನ್ನೋದು. ಇನ್ನು ನೋಡ್ಬೇಕಾದ್ರೆ ನಿಮ್ಮ ಸಾಂಸಾರಿಕ ಪಯಣ, ಯಾಕಂದ್ರೆ ಒಂದು ಲೇಡಿಯಾಗಿ ಅಂತ ಹೇಳಿ ತಿಳ್ಕೊಂಡ್ರೆ 10 ಕೈ ಇದ್ದ ಹಾಗೆ. ಹೌದು. ಕೇವಲ ಸಮಾಜಕ್ಕೆ ಇಳಿಬೇಕಾದ್ರೆ, ಆ ಮನೆಯನ್ನ ನೋಡ್ಬೇಕಾದ್ರೆ ಮೊದಲಿಗೆ ಅವಳು ತನ್ನ ಮನೆಯನ್ನ ನೋಡ್ಕೊಳ್ಬೇಕು ಅಂತ ಹೇಳುವಾಗ, ಸೊ ಮೂಲತಃ ಬೆಳ್ತಂಗಡಿಯವರು ನೀವು. ಅಲ್ಲಿಂದ ನಿಮ್ಮ ಪಯಣ ಇಲ್ಲಿಗೆ ಮಂಗಳೂರಿಗೆ ಬರ್ಬೇಕಾದ್ರೆ ನನಗೆ ತಿಳಿದ ಮಟ್ಟಿಗೆ ನೀವು ಸಾಕಷ್ಟು ನೋವುಗಳನ್ನ, ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿದ್ದೀರಿ. ಖಂಡಿತ ಖಂಡಿತ. ನಿಮ್ ಕೆಲಸ, ನಿಮ್ಮ ವೃತ್ತಿ, ನೀವೊಂದು ಏನಂತ ಹೇಳಿದ್ರೆ ಯಾರ ಮುಂದೆನೂ ನಾನು ಕೈ ಚಾಚಲಾರೆ, ನಂದೇ ಆದಂತ ವೃತ್ತಿಗೆ. ಹಾಗಾಗಿರುವಾಗ ನೀವು ಆಟಿಕೆಗಳನ್ನ ಮನೆ ಮನೆಗೆ ತಲುಪಿಸುವಂತ ಒಂದು ಕೆಲಸ ಕೂಡ ಮಾಡ್ತಿದ್ರಿ ಅನ್ನುವಂತ ಒಂದು ನಾನು ಕೇಳಲ್ಪಟ್ಟೆ. ಸೊ ಈ ವಿಚಾರವಾಗಿ ನಡೆದು ಬಂದಂತ ಹಾದಿ ನೋಡುವಾಗ ಏನ್ ಹೇಳ್ತೀರಾ ನೀವು? ಏನ್ ಇಷ್ಟ ನೋಡಿ ಬಗ್ಗೆ ಆಗಿರ್ಬೋದು? ನನ್ನ ಮಕ್ಕಳಿಗೆ ನಾನು ಮದುವೆ ಆದಾಗ ದೇವರ ಹತ್ರ ಬೇಡಿದ್ದೆ, ದಾರೆ ಎರೆಯುವಾಗ ಬೇಡಿದ ಒಂದೇ ಆಸೆ. ನಾನು ವರ್ಷ ನಿಮ್ಗೆ ಆವಾಗ ನನ್ಗೆ 22 years, ಸಣ್ಣ ಪ್ರಾಯ. ಆದ್ರೂ ದೇವರ ಹತ್ರ ನಾನು ಬೇಡಿದ್ದು ಒಂದೇ ಇದು ಆಸೆ, ನನ್ಗೆ ಹುಟ್ಟಿದ್ದ ಮಕ್ಕಳು ನನ್ನಾಗೆ ತಲೆ ತಗ್ಗಿಸಬಾರ್ದು, ತಲೆ ಎತ್ತಿ ನಡಿಬೇಕು, ಒಳ್ಳೇದಾಗಿರ್ಬೇಕು. ದೇವರ ಕೃಪೆ, ಅವ್ರು ಚೆನ್ನಾಗಿದ್ದಾರೆ. ಒಬ್ಳು ಡಾಕ್ಟರ್ ಆಗಿದ್ದಾಳೆ, ಮತ್ತೊಬ್ರು CA ಆಗಿ ಪಾಸ್ ಆಗಿದ್ದಾಳೆ, ಮತ್ತೊಬ್ಬನು CA ಪಾಸು, ಒಬ್ಳು ಗುರುಗಳಾಗಿದ್ದಾರೆ. ಆಗಿರುವಾಗ ದೇವ್ರು ಆ ಈಡೇರಿಕೆ ನನ್ನದು ಕೊಟ್ಟಿದ್ದಾರೆ. ನಾನು ಈಗ ಕೊಡುವಾಗ ಅದು ದೇವ್ರು ಈ ತರನು ಕೊಟ್ಟಿದ್ದಾರೆ, ನನಗೆ ಕೊಟ್ಟಿದ್ದಾರೆ, ಖಂಡಿತವಾಗಿಯೂ ಕೊಟ್ಟಿದ್ದಾರೆ. ಮತ್ತೆ ಮಕ್ಕಳನ್ನು ಸಾಕುವುದು, ನಾನು ಎನಿಸ್ತೇನೆ ನನಗೆ 4 ಮಕ್ಕಳು ಸರಿ. 4 ಮಕ್ಕಳಿಗೆ ಟೈಮ್ ಟೇಬಲ್ ಇಟ್ಟರೆ, ಸಣ್ಣಂದಿನಿಂದಲೇ ಟೈಮ್ ಟೇಬಲ್ ಇಟ್ಟರೆ ಆ ಮಕ್ಕಳು ಹಾಳಾಗಲ್ಲ. ಅವು ಖಂಡಿತವಾಗಿ ನಾನು ಹೇಳ್ತೇನೆ, ಎಲ್ಲರ ತಾಯಂದ್ರಿಗೂ ಹೇಳ್ತೇನೆ, ಇದೆ ಟೈಮ್ ಟೇಬಲ್ ಸಣ್ಣ ಮಕ್ಕಳಿಂದ ಸ್ಟಾರ್ಟ್ ಆಗ್ಬೇಕು. ಆರ್ಥಿಕವಾಗಿ ಹೇಗೆ ನಿಮ್ಮ ಪರಿಸ್ಥಿತಿ ಯಾವ ರೀತಿ? ಆರ್ಥಿಕ ತುಂಬಾ ಬ್ಯಾಡ್ ಇತ್ತು, ತುಂಬಾ ಎಂತೇಳಿ 50-50 ಸಹ ಇತ್ತು. ಅಷ್ಟು ದೊಡ್ಡ ಮಟ್ಟಿನವರು ಸಹ ಅಲ್ಲ ನಾವು. ಆದ್ರೂ ಬೇರೆಯವರ ಕಷ್ಟ ಕೇಳುವಾಗ ನನ್ನ ಕಷ್ಟ ಎಂತೂ ಅಲ್ಲ ಅಂತ ಆಗುತ್ತೆ. ತಿಳಿತು ಮೇಡಮ್, ಬೇರೆಯವರು ಈ ತರ ಆಯ್ತು, ಈ ತರ ಆಯ್ತು, ನನಗೆ ಹೀಗೆ ಆಯ್ತು. ಇವತ್ತು ನಿಮ್ಗೆ ಒಂದು ಗೊತ್ತು, ನಾನು ಕೆಲಸ ಮಾಡುವವಳು, ಒಂದು ಹೆಂಗಸು ಬಂದು ನನ್ನ ಹತ್ರ ಕೂಗಿದ್ಲು. ನಾನು ಹೇಳಿದೆ, ಯಾಕೆ ಕೂಗ್ತೀನಿ ನೀನು? ಆವಾಗ ಆ ಹೆಂಗಸು ಹೇಳಿತು, ನನಗೆ ನಿಮ್ಮ ಮನೆಯಲ್ಲಿ ಕೆಲಸಕ್ಕೆ ಇಡಿ. ನಾ ಹೇಳಿದೆ, ನಾನೇ ಒಂದು ಸ್ವಲ್ಪ ಕೆಲಸಕ್ಕೆ ಇಡುವುದು, ನಾನೇ ನನ್ನ ಕಷ್ಟದಲ್ಲಿ ಮಕ್ಕಳನ್ನು ಸಾಕ್ತೇನೆ, ನಾನು ನಿನ್ನನ್ನು ಕೆಲಸಕ್ಕೆ ಯಾಕೆ ಇಡುವುದಪ್ಪ ಅಂತ ಹೇಳಿದೆ. ಅಲ್ಲ, ನನಗೆ ಏನಾದರೂ ಮಾಡಿ ನೀವು ಕೊಟ್ಟ ಸಂಬಳವನ್ನು ನಾನು ತಗೊಳ್ತೇನೆ. ಆ ಹೆಂಗಸು ನನ್ನ ಹತ್ರ 15 ವರ್ಷ ಇದ್ಲು. 15 ವರ್ಷ ಹೋಗು ಅಂತ ಹೇಳಿದ್ರು ಹೋಗ್ತಿರ್ಲಿಲ್ಲ ಅವಳು. ನನಗೆ ಅವಳು ಅತ್ತೆ ಅಂತ ಕರೀತಿದ್ಲು. ಒಳ್ಳೆ ಬುದ್ಧಿ ಹೇಳ್ತಿದ್ದೆ, ಹೀಗೆ ಮಾಡು, ಹೀಗೆ ನನ್ನ ಮಕ್ಕಳಾಗೆ ನೋಡ್ತೇನೆ. ಈಗಲೂ ಅಷ್ಟೇ, ನಾನು ಯಾರೂ ಬಂದ್ರು ನನ್ನ ಮಕ್ಕಳಾಗೆ ನಾನು ನೋಡ್ತೇನೆ. ಅದು ಒಂದೇ ದೃಷ್ಟಿ. ಯಾಕೆ ಆ ದೃಷ್ಟಿ ಯಾವತ್ತೂ ಹೋಗಲ್ಲ, ನನ್ನಿಂದ ದೂರ ಹೋಗಲ್ಲ. ಖಂಡಿತ ಅದು. ಯಾಕೆಂದ್ರೆ ತುಂಬಾ ಇದು ಕುಟುಂಬ ಅಂತ ಹೇಳಿದಲ್ಲ, ಅದು ಕುಟುಂಬ 2 ಗಾಡಿಯ 2 ಟೈರ್ ಅಂತೆ ಅಲ್ವಾ? ಖಂಡಿತ. ಅದು ಕೆಲವು ಸತಿ ಅದಕ್ಕೆ ರಿಸಾಲ್ವ್ ಮಾಡಬೇಕು, ಕೆಲವು ಸತಿ ಚೇಂಜ್ ಮಾಡಬೇಕು, ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ. ಅದು ನಾವು ಮ್ಯಾನೇಜ್ ಮಾಡಬೇಕು ಹೋಗ್ಬೇಕು. ಹಾಗೆ ನಿಮ್ ಕುಟುಂಬ ಹೇಗೆ ಸಪೋರ್ಟ್ ಇತ್ತು ನಿಮ್ಗೆ? ನನ್ನ ಅಕ್ಕಂದಿರು ಇಲ್ಲ, ನಿಜ ಹೇಳುವುದಾದ್ರೆ ನನಗೆ ಸಪೋರ್ಟ್ ಯಾರಿಂದಲೂ ಸಿಗ್ಲಿಲ್ಲ, ಸಿರ್ಫ್ ದೇವರಿಂದ ಬಿಟ್ಟು ನಾನು ಯಾರದ್ದೂ ಸಪೋರ್ಟ್ ಕೇಳಲಿಲ್ಲ. ನಿಜ ಹೇಳ್ತೀನಿ, ನನಗೆ 15 ರೂಪಾಯಿ ಬೇಕಿದ್ರು
ನಾನು ಕೇಳೋದು ನೀನೇ ಕೊಡಪ್ಪ ನನಗೆ, ಯಾರು ಬೇಡ. ಯಾರಾದರೂ ಕೊಡ್ತಾರೆ. ಸಪೋರ್ಟು ನನ್ನ ಅಕ್ಕಂದ್ರು ಸಪೋರ್ಟ್ ಇರಲಿಲ್ಲ, ನಿಜ ಹೇಳ್ತೇನೆ. ಆ ಸಪೋರ್ಟ್ ಇದ್ರೂ ನನ್ನ ತಂದೆದು. ಅಂದರೆ ತಂದೆಯ ಒತ್ತಾಯಕ್ಕೆ ನಾನು ಆ ಥರ ಮದುವೆ ಆದದ್ದು ಅಷ್ಟು ಸಣ್ಣ ಪ್ರಾಯದಲ್ಲಿ. ಆ್ಯಕ್ಚುಲಿ ನನಗೆ ಮದುವೆ ಆಗ್ಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಆಗಲೂ ಕುತ್ತಾಬಂತಿ ನಾನು ತುಂಬ ಜೋರು ಸಣ್ಣಂದಿನಿಂದ. ಕುತ್ತಾಬಂದ್ರೆ ಹುಡುಗನೇ ನಾನು. ನನಗೆ ತಂದೆ ಹೇಳುದು ನನ್ನ ಹುಡುಗ ಅವನು. ಯಾರೋ ಜಾಗಕ್ಕೆ ಹೋಗಿ ಮಾವಿನ ಹಣ್ಣು, ಗೇರು ಹಣ್ಣು ಎಲ್ಲ ಮಕ್ಕಳನ್ನು ಒಂದು ಮಾಡಿ ತಿನ್ನುವುದು ಬರುವುದು. ಹಾಗೆ ಒಳ್ಳೆ ಒಂದು ಇದರಲ್ಲಿ ನಾವು ಗ್ರೂಪಲ್ಲಿ ಒಂದು 15 ಜನ ಇದ್ರು. ಕುಶೇಖರದಲ್ಲಿ ಮನೆ ಇದ್ದಾಗ ನನ್ನ ತಾಯಿಯೊಟ್ಟಿಗೆ. ಆ 15 ನಾನು ನಂದೇ ಏಜು ಅರೌಂಡ್ 1-2 ವರ್ಷ ಹಾಗೆ ಡಿಫ್ರೆನ್ಸು. ಆ ಇರುವಾಗ ಅಲ್ಲಿಯ ಚರ್ಚಿನ ಫಾದರ್, ದೊಡ್ಡ ಫಾದರ್, ಲಿಲ್ಲಬಾಯಿ ಕಂಪೌಂಡ್ ಜೋ ಸೈನ್ಯ ಬತ್ತುಂಡು ನನ್ನ ಬುಡ್ದು ಕೋರ್ಲೆ ಬೆಂಚ್ ಅಂತ. ಅಂದ್ರೆ ಆ ಬೆಂಚಲ್ಲಿ ಯಾರು ಕೂರ್ಲಿಕ್ಕಿಲ್ಲ, ನಾವೇ ಕೂರ್ಬೇಕಲ್ಲಿ. ಹಂಗೆ ಅಷ್ಟು ದೊಡ್ಡ, ಅಷ್ಟು ಜೋರು. ಅಷ್ಟು ಅಂದ್ರೆ ಏನ ಅಣ್ಣ ಬಾಂಡ್ ಇದ್ದಾಗಿದ್ದು ಲೇಡಿ ಬಾಂಡ್. ಅಂದ್ರೆ ಮೇಡಮ್ ಅದೊಂದು ಆಟ ಉಂಟಲ್ಲ, ಅದು ಆಟ, ಅದು ಎಲ್ಲರಿಗೂ ಬರುವುದಿಲ್ಲ. ಖಂಡಿತ ಎಲ್ಲರಿಗೂ ಆಗುವುದೂ ಇಲ್ಲ. ಅದು ಹೆದರುತ್ತಾರೆ, ತುಂಬ ಹೆದರುತ್ತಾರೆ. ನಾನು ಹೇಳೋದು ಯಾಕೆ ಹೆದರುದು? ಇನ್ನು ಕುಟುಂಬ ನಿರ್ವಹಣೆ, ಮಕ್ಕಳ ಬೆಳವಣಿಗೆ, ಸಂಸಾರದ ಒಂದು ತೇರು, ಈ ತರ ಇರೋದು ಯಾವ ತರ ವೃತ್ತಿ ಮಾಡ್ತಾ ಇದ್ರಿ ನೀವು? ಯಾವ ತರ ಎಲ್ಲ ಕೆಲಸ? ಅಂದ್ರೆ ನಾನು ನಿಜವಾಗಿ ಹೇಳುವುದಾದ್ರೆ, ನನಗೆ ಬಜ್ಜೋಡಿ ಮನೆಯದ್ದು ಸ್ವಲ್ಪ ಸಾಲ ಇತ್ತು. ಅದು ತೀರಿಗೋಸ್ಕರ ನಾನು ಹೊರಗೆ ದೇಶಕ್ಕೆ ಹೋಗಿದೆ. ಹೊರಗೆ ದೇಶ ಇದ್ರಿ ನೀವು? ಅಲ್ಲಿ ಒಂದು 4-5 ವರ್ಷ 6 ವರ್ಷ ಇದ್ದೆ. ಆಮೇಲೆ ನಾನು ಬಾಂಬೆಗೆ ಬಂದೆ. ಬಾಂಬೆ ಇಳಿದು ಅಲ್ಲಿ ಒಂದು 2 ವರ್ಷ ಆದ್ಮೇಲೆ ಲ್ಯಾಕ್ಮಿ ಪ್ರಾಡಕ್ಟ್ ಕಂಪನಿಯಲ್ಲಿ ಜಾಯಿನ್ ಆದೆ. ನನಗೆ ಸೇಲ್ ಇದ್ದು ಕ್ವೀನ್ ಕೂಡ ಟ್ರಿಕ್ ಬೇಕಿತ್ತು. ಅಲ್ಲ ಅಂದ್ರೆ ನನ್ಗೆ ಟ್ರಿಕ್ಸ್ ಬೇಕಿತ್ತು. ಸೇಲ್ ಮಾಡೋದು ತುಂಬಾ ಇಷ್ಟ. ಅಂತ ಒಳ್ಳೆ ಇದ್ದಿದ್ರು ನಾನು ಕಲಿತೇನೆ ಬೇಗ. ಹಾಗೆ ನಂಗೆ ಅದರದ್ದು ಟ್ರಿಕ್ಸ್ ಹೇಗೆ ಸೇಲ್ ಮಾಡುದು ಅದು ನನಗೆ ಗೊತ್ತಿರ್ಲಿಲ್ಲ. ನೀವು ವಿಶ್ವಾಸ ಮಾಡ್ಲಿಕ್ಕಿಲ್ಲ, ನಂಗೆ 750 ರೂಪಾಯಿ ಸಂಬಳ ತಿಂಗಳಿಗೆ ಕಂಪನಿಯಿಂದ ಕೊಡ್ತಿದ್ರು. 2 ತಿಂಗಳದ್ದು ಸಂಬಳ ಹಾಗೇನೆ ಇಟ್ಟೆ. ಮತ್ತೆ ನಾ ಹೇಳಿದೆ ಅಲ್ಲಿಯ ಮ್ಯಾನೇಜರ್ಗೆ, ನನಗೆ ಸ್ವಲ್ಪ ಸಾಮಾನು ಕೊಡಿ, ಇಷ್ಟು ಹಣದಿಂದ ನಾನು ಮಾರಿ ಬರ್ತೇನೆ, ನನಗೆ ಇಂಡಿಪೆಂಡೆಂಟ್. ಬಾಂಬೆಯಲ್ಲಿ? ಹೌದು, ಇಂಡಿಪೆಂಡೆಂಟ್ ಆಗಿ ನಾನು ಜೀವನ ತೆಗಿತೇನೆ ಅಂತ ಹೇಳಿದೆ. ಕೊಟ್ರು. ಹಿಂಗೆ ಆಗ್ತದಾ? मेरे को होता है क्या नहीं होता है ಅಂತ ಹೇಳಿದೆ. ಹೋದೆ, ತಗೋ ಸೇಲ್ ಆಯ್ತು. ಒಂದೇ ದಿನದಲ್ಲಿ 5,000 ಅರ್ನ್ ಮಾಡಿದ್ದೇನೆ ಕಮಿಷನ್. ಕಮಿಷನ್ ಆಗಿ 5,000 ನೀವು ಎಣಿಸ್ಕೊಳ್ಳಿ ಅವಾಗ. ಹಾಗೆ ಮಾಡಿದೆ. ಅಲ್ಲಿ ಸೈನಲ್ಲಿ ನಂದು ಚಾಲ್ಕ್ ಸಿಸ್ಟಮ್ ಮನೆ ಇತ್ತು. ಯಾರಿಗ ಒಬ್ರಿಗೆ ಸ್ವಲ್ಪ ಹಣ ಕೊಟ್ಟಿದ್ದೆ, ಅವರು ಮನೆ ಮಾರಿದ್ರು, ನನ್ಗೇನೆ ತಕೊಂಡೆ. ನಿಮಗೆ ಗೊತ್ತುಂಟಾ, ಬಾಬರ್ ಮಸೀದ್ ಇದ್ದು ಗಲಾಟೆ ಆದದ್ದು 1 ತಿಂಗಳು 2 ತಿಂಗಳ ಏನೋ ನಡೀತಾ ಇತ್ತು. ಹೌದು. ಆ ಗಲಾಟೆಯಲ್ಲಿ ಸೈನ್ ಕೊಲಿವಾಡದಲ್ಲಿ ಇದ್ದೆ ನಾನು. ಆ ಪ್ಲೇಸ್ ಅಲ್ಲಿ ನೀವಿದ್ರಿ? ಮನೆ ಇದ್ದೆ ಅನ್ನೋದು, ನಾನು ಅಲ್ಲಿದ್ದೆ. ಅದು ಫಸ್ಟ್ಗೆ ನಾನು ಒಂದು ಮುಸಲ್ಮಾನ ಮನೆಯಲ್ಲಿ ಒಂದು ರೂಮಲ್ಲಿ PGಗಾಗಿ ಇದ್ದೆ. ಈ ಬಾಬರ್ ಮಸೀದ್ ಅವರು ರೋಡ್ ಕ್ರಾಸ್ ಆ ಕಡೆ ಮಾಡಿದ ಧಾರಾವಿ, ಅದು ಮರಾಠಿ ಏರಿಯಾ. ಅಲ್ಲಿ ರೋಡ್ ಇತ್ತಂದ್ರೆ ಆ ಕಡೆಯವರು ಮುಸಲ್ಮಾನ್. ಇದು 6 ಗಂಟೆ ಆಗುವಾಗ ಈ ಕಡೆಯಿಂದ ಇದು ಬೆಂಕಿ ಹಾಕುದು, ಅಲ್ಲಿಂದ ಈ ಕಡೆ ಹಾಗೆ ಆಗ್ತಾ ಇತ್ತು. ಮತ್ತೆ ನಾನು ಮುಸಲ್ಮಾನ್ ಮನೆಯಲ್ಲಿ ಇರುವುದಲ್ಲ. ಆ ಸಂದರ್ಭದಲ್ಲಿ ಹೌದು, ನಾನು 15 ಕುಟುಂಬಕ್ಕೆ ನಾನು ನಮ್ಮ ಟೆರೆಸ್ ಅಲ್ಲಿ ಇಟ್ಟಿದ್ದೆ. 15 ಕುಟುಂಬ ಟೆರೆಸ್ ಅಲ್ಲಿ ನಿಲ್ಲಿಕೆ ಮಾಡಿದ್ದೆ ನಾನು. ಯಾರ ಕ್ಲೂ ಕೊಟ್ಟಿದ್ರು ಇವರಿಗೆ, ಮರಾಠಿಯವರಿಗೆ, ಆಂಟಿ ಹೀಗೆ ಮಾಡಿದ್ದಾರೆ ಅಂತ. ಅದಕ್ಕೆ ಬಂದ್ರು, ಎಲ್ಲ ಗ್ಯಾಂಗ್ ಬಂದ್ರು. ಅವರ ಹೆಸರು ಗೋವಾದಲ್ಲಿದ್ರು ಅವರು, ಇನ್ಸ್ಪೆಕ್ಟರು. ಎಂಥದ ಹೆಸರು, ಸಾಹೇಲ ಎಂಥದ ಹೆಸರು ಅವ್ರದ್ದು. ಟ್ರಾನ್ಸ್ಫರ್ ಆಗಿ ಬಾಂಬೆಗೆ ನಿಲ್ಲದಕ್ಕೆ ಅವರು ಬಾಂಬೆಗೆ ಟ್ರಾನ್ಸ್ಫರ್ ಮಾಡಿದ್ರು. ಹಾಗೆ ಅವರು ಅಲ್ಲಿ ಬಂದು ನೋಡುವಾಗ ಆಂಟಿ ಅಂತ ಹೇಳಿದ್ರು. ಬಾಗಿಲು ತೆಗೆದಾಗ ಎಲ್ಲ ಗ್ರೂಪ್ ಒಂದು 200-300 ಜನ ಇದೆ ನನಗೆ ಈ ಪಾಪ ಅದಕ್ಕೆ ಹೊಡಿಲಿಕ್ಕೆ.
ಅದಕ್ಕೆ ನಾನು ಹೇಳಿದೆ ಅಂತ ಸುಮ್ಮನಾದೆ. ನೀವು ಒಬ್ರು? ನಾನು ಒಬ್ಳೇ ಇದ್ದೆ ಮನೆಯಲ್ಲಿ. 200 ಮಂದಿ ಆ ಕಡೆ ಆ ಕಡೆ ನಮ್ಮ ಇವರಿಗೆ ಸಹ ಮೇಲೆ ಇಟ್ಟಿದ್ದೇನೆ, ಅಲ್ಲಿ ಲಾಕ್ ಮಾಡಿದ್ದೇನೆ. ಅವ್ರು ಹೇಳಿದ್ರು, ನೀವು 15 ಕುಟುಂಬದವರಿಗೆ ಮೇಲೆ ಇಟ್ಟಿದ್ದೀರಿ ಅಂತ. ಯಾರು ಹೇಳಿದ್ರು ನಿಮ್ಗೆ? ನನ್ಗೆ ತಾಕತ್ತುಂಟು ಅಷ್ಟು 15 ಕುಟುಂಬದವರಿಗೆ ಸಾಕ್ಲಿಕ್ಕೆ ಅಂತ ಹೇಳಿದೆ. ಅಲ್ಲಿ ಆ ಗ್ರೂಪ್ ಅಲ್ಲಿ ಒಬ್ಬ ಇದ್ದ, ಓಕೆ, ಮರಾಠಿಯವ. वो वही गुंडा है रे, वो उधर जूस पीने को आता है ना, वही है वो उसको SI भी देख कर डरता है. ಆಗಿನ ಕಾಲದ SI ಕಲ್ಲು ಬಿಟ್ರು ಅಲ್ಲಿ ಎಲ್ಲ ಖಾಲಿ ಆದ್ರು. ಓಕೆ, ಅಷ್ಟು ಮಾತಿಗೆ ಅಲ್ಲಿ ಬಿಟ್ಟು ಹೋದ್ರು ಎಲ್ರು. ಅಂದ್ರೆ SI ನಂಗೆ ಟೈಮಲ್ಲಿ ಆ ಸಂದರ್ಭದಲ್ಲಿ ನಡೆದಿದ್ದು ಆ ಟಿವಿಯಲ್ಲಿ ಬರುವಾಗನೇ ಗೊತ್ತು ನನ್ಗೆ ಅಲ್ಲಿ ಇದು ತೆಗ್ದಿದ್ದಾರೆ ಅಂತ. ಆ ದಿನದಿಂದ ಸ್ಟಾರ್ಟ್ ನಂದು ಪಯಣ. ಓಕೆ, ಸಾಮಾಜಿಕವಾಗಿ ಒಂದು ಗಳಿಗೆ ಸಿಕ್ಕಿದ್ರೆ ಮತ್ತೆ ಒಂದು, ನಾವು ಯಾವತ್ತು ಸತ್ಯದಲ್ಲಿ ದಾರಿಯಲ್ಲಿ ನಡೀತೇವ ದೇವರೇ ಬರ್ತಾರೆ, ಒಂದಲ್ಲ ಒಂದು ಸ್ಟ್ರಾಂಗವಾಗಿ ದೇವರೇ ಬರ್ತಾರೆ. ಅದು ನನಗೆ ತುಂಬಾ ಅನುಭವ ಆಗಿದೆ, ತುಂಬಾ ಅನುಭವ ಆಗಿದೆ. ಓಕೆ, ನನ್ನ ಮಕ್ಕಳಿಗೆ ಇವರು ಎಷ್ಟು ಏಜ್ ಆಯ್ತು ಮ್ಯಾಮ್ ನಿಮ್ಗೆ? ನನ್ಗ ಎಷ್ಟಾಗ್ಬೋದು? ನಿಮ್ಗೆ ನೋಡುವಾಗ ನೀವು ಹಂಗ ಅನ್ಸೋದಿಲ್ಲ, ಸ್ವೀಟ್ 16 ತರ ಕಾಣಿಸ್ತಿದ್ದೀರಾ. ಬಟ್ ಹಾಗೇನಿಲ್ಲ, ನನ್ಗೆ ಆಯ್ತು ನಿಮ್ ಪವರ್ ಸ್ವಲ್ಪ ಈ ಕಡೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ಳುವ ಅಂತ ಹೇಳಿ, ಅದಕ್ಕೆ ನೀವು ನನ್ಗೆ ಆಯ್ತು 57 ಇಸ್ವಿ, 60 ಆಯ್ತು, ನಿಯರ್ ಬೈ ಬಂದ್ರಿ. ಪರವಾಗಿಲ್ಲ, ಜೀವ ಎಷ್ಟು ಇದೆ ನೋಡಿ. ನನ್ಗೆ ಒಂದೇ ಆಸೆ, ನನ್ಗೆ ಚಾಪೆಯಲ್ಲಿ ಹಾಕ್ಬೇಡ ತಂದೆ. ಇರುವ ಕಾಲ ತನಕ, ಈ ಭೂಮಿಯಲ್ಲಿ ಇರುವ ಕಾಲ ತನಕ ದುಡಿಲಿಕ್ಕೆ ಒಂದು ಕಲಿ. ಹಾಗೆ ನೀವು ಈಗಲೂ ದುಡಿತಾ ಇದ್ದೀರಿ? ಹೌದು, ದುಡಿತಾ ಇದ್ದೇನೆ ಈಗಲೂ. ನಾನು ನಂದು ಪಾಲಿಗೆ, ನನ್ನ ಗಂಡ ಹೆಂಡತಿಗೆ ಎಷ್ಟು ಬೇಕು ಅಷ್ಟನ್ನ ನೀವು ಸಂಪಾದಿಸ್ತಾ ಇದ್ದೀರಾ? ಮಾಡ್ತೇನೆ ಈಗಲೂ ಕೂಡ. ಹೌದು. ಸೊ ತುಂಬಾ ದೊಡ್ಡ ವಿಚಾರಗಳಂತ ಹೇಳ್ಬೋದು. ಎಂತ ಹೇಳ್ತಾರೆ, ಒಂದಂತ ಹೇಳ್ಬೋದು ವೀಕ್ಷಕರೇ, ಕೆದಕಿದಷ್ಟು ಮತ್ತಷ್ಟು ಬರುವಂತ ವಿಚಾರಗಳು. ಸಾಮಾಜಿಕವಾಗಿ ಚಿಂತನೆ ಮಾಡ್ಕೊಂಡ್ರೆ ಹೆಣ್ಣು ಒಬ್ಳು ಕೇವಲ ಸಂಸಾರದ ಕಣ್ಣಾಗಿ ಮಾತ್ರ ಅಲ್ಲ, ಇಡೀ ಜಗತ್ತಿನ ಕಣ್ಣಾಗಿ ಬೆಳಗಳು ಅನ್ನೋದಕ್ಕೆ ಇದೇ ಒಂದು ನಿದರ್ಶನ ಅಂತ ಹೇಳ್ಬೋದು. ಸಾಮಾಜಿಕವಾಗಿ, ವೈದ್ಯಕೀಯವಾಗಿ ಇವೆಲ್ಲವನ್ನು ಕೂಡ ದಿಟ್ಟಿಸಿ ನೋಡ್ಬೇಕಾದ್ರೆ ಅಥವಾ ದಿಟ್ಟಿಸಿ ನಿಲ್ಬೇಕಾದ್ರೆ ಮೊದಲಿಗೆ ಬೇಕಾಗಿರೋದು ಅವಳ ಆತ್ಮಶಕ್ತಿ. ಆ ಆತ್ಮಶಕ್ತಿನ ಅವಳು ಜಾಗೃತಗೊಳಿಸ್ಬೇಕು. ಯಾವ್ದು ರೀತಿಯಿಂದ? ಸತ್ಯದ ದಾರಿಯಲ್ಲಿ ಅಂತ ಹೇಳಿ. ಸಮಾಜದಲ್ಲಿ ಸಾಕಷ್ಟು ಏನು ಅಡೆತಡೆಗಳಾಗಿರ್ಬೋದು, ಶೋಷಣೆಗಳಾಗಿರ್ಬೋದು ಹೆಣ್ಮಕ್ಳಿಗೆ ನಡೀತಾನೆ ಇದೆ. ಅದು ಅನಾದಿ ಕಾಲದಿಂದಲೂ ಬಂದಂತಹ ಒಂದು ವಿಚಾರ ಅಂತ ಹೇಳಿ ಈಗಲೂ ನಡೀತಾ ಇದೆ. ಆದ್ರೆ ಇವೆಲ್ಲವುಗಳ ನಡುವೆ ಒಂದು ಆತ್ಮಶಕ್ತಿಯಿಂದ, ಆತ್ಮಗೌರವದಿಂದ ಎದುರಿಸಿ ನಿಂತು ಸಾಮಾಜಿಕವಾಗಿ ಕೂಡ ಎಷ್ಟೊಂದು ಹೆಸರನ್ನ ಮಾಡ್ಬೋದು, ಎಷ್ಟೊಂದು ನಾವು ಮುಂದುವರಿಬಹುದು, ಇರುವುದರಲ್ಲಿ ಸುಖವನ್ನ ಕಂಡು ಇದ್ದದನ್ನ ಹಂಚುವುದರಲ್ಲಿ ನಾವು ಮತ್ತಷ್ಟು ಸುಖವನ್ನ ಕಾಣ್ಬೋದು ಅನ್ನೋದನ್ನ ಇವತ್ತು ಮರಿಯಾ ಅವರ ಒಂದು ಮಾತಿನಲ್ಲಿ ನಾವು ತಿಳ್ಕೊಂಡ್ವಿ. ಇಂಥ 10 ಹಲವು ಸಾಧಕರು ನಮ್ಮ ಊರಿನಲ್ಲಿ ಅಥವಾ ನಮ್ಮ ನೆರೆಮನೆಯಲ್ಲಿ, ನಮ್ಮ ಪಕ್ಕದಲ್ಲಿ ಅಥವಾ ನಮ್ಮ ಇಡೀ ಜಗತ್ತಿನಲ್ಲೇ ಇರ್ಬೋದು. ಆದ್ರೆ ಆ ಸಾಧಕರನ್ನ ಗುರುತಿಸುವಂತಹ ಸದ್ಗತಿಯ ಒಂದು ಕಣ್ಣು ಏನಿದೆ ನೋಡಿ, ಅದು ನಾವಾಗಬೇಕು ಅನ್ನೋದು ನಮ್ಮ ವಿಚಾರ. ಅಂತಹ ಒಂದು ಪಯಣದಲ್ಲಿ VL TV ನಡೀತಾ ಇದೆ. ತೆರೆಮರೆಯ ಒಂದು ತಾರೆಗಳು, ಅದ್ಭುತವಾದಂತಹ ಒಂದು ಕನಸಿನ ಒಂದು ಸಾಕಾರ. ಈ ಕನಸಿನ ಸಾಕಾರದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಬಜ್ಜೋಡಿದ ಪಿರಿ, ಸೊ ಮರಿಯಾ ಕುಟಿನಾ ಅವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ಹಂಚ್ಕೊಂಡ್ವಿ. ವೀಕ್ಷಕರೇ, ಇನ್ನು ಮುಂದಕ್ಕೂ ಕೂಡ ಇಂತಹ ತೆರೆಮರೆಯ ತಾರೆಗಳ ಪಯಣದಲ್ಲಿ ನಾವು ಸಾಕಷ್ಟು ಸಾಧಕ ಸಾಧಕಿಯರನ್ನ ನಿಮ್ಗೆ ಪರಿಚಯಿಸ್ಲಿಕ್ಕಿದ್ದೀವಿ. ಈ ಒಂದು ಪಯಣಕ್ಕೆ ನೀವು ಕೂಡ ಕೈ ಜೋಡಿಸಿ, ನಿಮ್ಮ ಊರಿನ ಅಥವಾ ನಿಮ್ಮ ಪಕ್ಕದಲ್ಲಿ ಇಂತಹ ಪ್ರತಿಭೆಗಳು ಇದ್ರೆ ಕೂಡ ಖಂಡಿತವಾಗ್ಲೂ ತಿಳಿಸ್ಲಿಕ್ಕೆ ಮರೆಯಬೇಡಿ. ಅದಕ್ಕಿಂತ ಹೆಚ್ಚಾಗಿ VL TVಯನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಹಕಾರ ನೀಡಿ. ವಂದನೆಗಳು.